Hello friends, welcome back to GRS program. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ ಟು ಗಿವ್ ಯು ಅ ರಾಕ್ ಸಾಲಿಡ್ ರಿವಿಷನ್ ಸೀರೀಸ್ ಫಾರ್ ದ ಅಪ್ಕಮಿಂಗ್ ಕೆ ಎ ಆ್ಯಂಡ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್. ಓಕೆನಾ? ಸೊ ಕೆ ಎ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಿಗೆ ಒಂದು ರಿವಿಷನ್ ಸೀರೀಸ್ ಕೊಡಲಿಕ್ಕೆ, ರಾಕ್ ಸಾಲಿಡ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ಜಿ ಆರ್ ಎಸ್ ಅಂತ. ಜಿ ಆರ್ ಎಸ್ ಐ ಥಿಂಕ್ ದಿಸ್ ಗೋನ್ ಬಿ ದ ಪಾರ್ಟ್ 9, ಪಾರ್ಟ್ 8, ಪಾರ್ಟ್ 7, ಪಾರ್ಟ್ 6 ಎಲ್ಲ ವಿಡಿಯೋಸ್ಗಳನ್ನು ನಾನು ಭಾಳ ಚೆನ್ನಾಗಿ ರಿಸರ್ಚ್ ಮಾಡಿ ಅದರ ಮೇಲ್ಗಡೆ ಒಂದು ಏನಪ್ಪ ಅಂದರೆ ಭಾಳಷ್ಟು ಕ್ವಾಲಿಟಿ ಕಂಟೆಂಟನ್ನು ನಾನು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ದ ಪ್ಲೇಲಿಸ್ಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಇದೆಲ್ಲ ಸೀರೀಸ್ಗಳು ಮತ್ತು ವಿಡಿಯೋಸ್ಗಳು ಕಂಟೆಂಟ್ಗಳು ಲೈಕ್ ಆದಲ್ಲಿ ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, ಇವತ್ತು ನಾವು ಏನು ಡಿಸ್ಕಸ್ ಮಾಡ್ಬೇಕು ನೋಡ್ರಿ. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಿರೋದ ಪ್ರಾಕೃತಿಕ ಲಕ್ಷಣಗಳು ಅಂತೇಳಿ. ಈ ಪ್ರಾಕೃತಿಕ ಲಕ್ಷಣಗಳಲ್ಲಿ ನಾವು ಆಲ್ರೆಡಿ ಹಿಮಾಲಯ ಪರ್ವತಗಳು, ಉತ್ತರ ಮೈದಾನ ಪ್ರದೇಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವೆ. ಟುಡೇ ದ ಟಾಪಿಕ್ ಈಸ್ ಗೋಯಿಂಗ್ ಟು ಬಿ ದ ಪರ್ಯಾಯ ಪ್ರಸ್ಥಭೂಮಿ. ಓಕೆನಾ? ಸೊ ಇಲ್ಲಿ ಮಾರ್ಕ್ ಮಾಡಿದ್ದದ ಪರ್ಯಾಯ ಪ್ರಸ್ಥಭೂಮಿಯನ್ನು ನಾನು ಮ್ಯಾಪ್ ಮೇಲೆ ತೋರಿಸೋದಿದ್ರೆ ವಿಲ್ ಬಿ ಏಬಲ್ ಟು ಸಿ. ಇಲ್ಲಿ ಶೇಡ್ ಮಾಡ್ತೀನಿ ನೋಡ್ರಿ ನಾನು ರೆಡ್ ಕಲರ್ ಮಾರ್ಕಿಂದ. ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಪರ್ಯಾಯ ಪ್ರಸ್ಥಭೂಮಿ. ಓಕೆನಾ? ಇದನ್ನು ಇಂಗ್ಲೀಷಲ್ಲಿ ಪೆನಿನ್ಸುಲಾ ಪ್ಲಾಟ್ಯೂ ಅಂತ ಕರೀತಾರೆ. ಸೊ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯನ್ನು ನಾವು ಈ ರೀತಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟಿಗೆ ನಾವು ಇಂಡಿಯಾ ಮ್ಯಾಪನ್ನು ಡ್ರಾ ಮಾಡ್ಕೊಂಡ್ವಿ ಅಂದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ದ ಪರ್ಯಾಯ ಪ್ರಸ್ಥಭೂಮಿ ಅಪಿಯರ್ಸ್ ಲೈಕ್. ಓಕೆನಾ? ಪೆನಿನ್ಸುಲಾ ಪ್ಲಾಟ್ಯೂ ಎಲ್ಲಿ ಕಾಣ್ತಿರ್ತದ ಅದನ್ನು ಆರಾಮ್ಸೆ ಮ್ಯಾಪ್ ಮೇಲೆ ಇಲ್ಲೇ ಅನಲೈಸ್ ಮಾಡಿಕೊಂಡು ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ? ಸೊ ಬಿ ವೆರಿ ಕೇರ್ಫುಲ್. ಇಟ್ ಅಪಿಯರ್ಸ್ ಲೈಕ್ ದಿಸ್. ಈ ಥರ ಕಾಣ್ತದೆ ಅನ್ಕೊಟ್ರಿ. ಇದನ್ನೇ ನಾನು ಝೂಮ್ ಇನ್ ಮಾಡಿದರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಈ ರೀತಿ ಕಾಣ್ಲಿರ್ತದೆ ಅನ್ಕೊಟ್ರಿ. ಓಕೆನಾ? ಈ ರೀತಿ ಅದು ಅನ್ಕೊಟ್ರಿ. ಓಕೆ? ಸೊ ಈ ರೀತಿ ಇದ್ದಾಗ ವಿಚಾರ ಮಾಡಿರಿ, ನಾನೇನು ಮಾಡ್ತೀನಿ ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ಮಧ್ಯಪ್ರದೇಶಲ್ಲಿ ಕೆಲವೊಂದು ಬೆಟ್ಟ ಸಮೂಹಗಳನ್ನು ನೋಡ್ತೀನಿ. ಈ ಬೆಟ್ಟ ಸಮೂಹಗಳಿಗೆ ನಾನೇನಂತ ಕರಿತೀನಿ ಅಂದರೆ ಮಹಾದೇವ್ ಮತ್ತು ಮೈಕಾಳ್ ಬೆಟ್ಟ ಸಮೂಹಗಳು ಅಂತ ಕರಿತೀನಿ. ಅಥವಾ ದ ಹಿಲ್ ಕಾಂಪ್ಲೆಕ್ಸಸ್ ವಿಚ್ ಆರ್ ಮೆನ್ಷನ್ಡ್ ಹಿಯರ್ ವಿತ್ ದ ರೆಡ್ ಮಾರ್ಕ್ ಇನ್ ಮಧ್ಯಪ್ರದೇಶ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಮಹಾದೇವ್ ಹಿಲ್ಸ್ ಆ್ಯಂಡ್ ಮೈಕಾಳ್ ಹಿಲ್ಸ್ ಇನ್ ಮಧ್ಯಪ್ರದೇಶ್. ಓಕೆನಾ? ಸೊ ನಾನು ಮಹಾದೇವ್ ಮತ್ತು ಮೈಕಾಳ್ ಹಿಲ್ಸ್ ಅಂತ ಬರೆದ್ರೆ ವಿಚಾರ ಮಾಡಿರಿ ಈ ರೀತಿ ಇತ್ತು ಅನ್ಕೊಟ್ರಿ. ಓಕೆ? ಸೊ ದಿಸ್ ಇಸ್ ಮಹಾದೇವ್ ಆ್ಯಂಡ್ ಮೈಕಾಳ್ ಬೆಟ್ಟಗಳು ಎಲ್ಲಿ ಕಂಡುಬರ್ತವೆ? ಮಧ್ಯಪ್ರದೇಶಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಪರ್ವತ ಅಥವಾ ಬೆಟ್ಟ ಸಮೂಹಗಳು. ಈ ಪರ್ವತ ಅಥವಾ ಬೆಟ್ಟ ಸಮೂಹಗಳ ಅತ್ಯಂತ ಎತ್ತರವಾದ ಶಿಖರ ಏನೈತಿ, ಆ ಶಿಖರವನ್ನು ನಾವೇನಂತ ಕರಿತೀವಿ ಅಂದರೆ ಅಮರ್ಕಂಟಕ್ ಅಂತ ಕರಿತೀವಿ. ಅಮರ್ಕಂಟಕ್. ಸೊ ಅಮರ್ಕಂಟಕ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಶಿಖರ. ಇಲ್ಲಿ ಇದೇ ಶಿಖರದ ಹೆಸರದ ಮೇಲೆ ಈ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಉನ್ನತ ಪ್ರದೇಶಗಳನ್ನು ಕೂಡಿಸ್ಕೊಂಡು ನಾವು ಅಮರ್ಕಂಟಕ್ ಪ್ರಸ್ಥಭೂಮಿ ಅಂತಲೂ ಕರಿತೇವೆ. ಸೊ ಈ ಅಮರ್ಕಂಟಕ್ ಪ್ರಸ್ಥಭೂಮಿ ಇಲ್ಲಿರಬೇಕಾದ್ರೆ ವಿಚಾರ ಮಾಡಿರಿ ಸರ್, ಎಲ್ಲದಕ್ಕಿಂತ ಉನ್ನತ ಪ್ರದೇಶ ಇರತಕ್ಕಂಥ ಕಾರಣದಿಂದ ಇಲ್ಲಿ ಪರ್ವತ ಮಳೆ ಅಥವಾ ಓರೋಗ್ರಾಫಿಕ್ ರೈನ್ಫಾಲ್ ಅನ್ನೋದು ಬಹಳಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡುಬರ್ತಿರ್ತಾವೆ. ಆದ್ದರಿಂದ ಇದೇ ಒಂದು ಪ್ಲೇಸಿಂದ, ಈ ಅಮರ್ಕಂಟಕ್ ಅನ್ನೋ ಒಂದು ಪ್ಲೇಸಿಂದ ಏನಾಗ್ತದೆ ಅಂದರೆ ಬಹಳಷ್ಟು ನದಿಗಳ ಉಗಮವನ್ನು ಕೂಡ ನೋಡ್ತೇವೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ನದಿ ಯಾವ ಕಡೆ ಹರಿತದೆ ಅಂದರೆ ಈ ಕಡೆ ಹರಿತದೆ ಅನ್ಕೊಟ್ರಿ, ಈ ಕಡೆ ಪಶ್ಚಿಮಕ್ಕೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ನದಿ ಯಾವ ಕಡೆ ಹರಿತದೆ ಅಂದ್ರೆ ನಾರ್ತ್ ಕಡೆ ಹರಿತದ. ಮತ್ತೊಂದು ಇಂಪಾರ್ಟೆಂಟ್ ನದಿ ಏನು ಹರಿತದೆ ಅಂದರೆ ಅದು ಬಂಗಾಳ ಕೊಲ್ಲಿಯ ಕಡೆ ಹರಿತದೆ. ಈ ಪಶ್ಚಿಮಕ್ಕೆ ಹರಿಯುವಂಥ ಈ ಒಂದು ನದಿನ ನಾವೇನಂತ ಕರಿತೀವಿ ಅಂದರೆ ನರ್ಮದಾ ಅಂತ ಕರಿತೀವಿ. ಓಕೆನಾ? ಸೊ ಉತ್ತರಕ್ಕೆ ಗಂಗಾ ನದಿಯ ಕಡೆಗೆ ಅಥವಾ ಉತ್ತರಕ್ಕೆ ಯು ಪಿ ಬಿಹಾರ್ ಕಡೆಗೆ ಹರಿತಿರ್ತಕ್ಕಂಥ ಈ ನದಿಯನ್ನು ನಾವು ಸೋನ ನದಿ ಅಂತ ಕರಿತೀವಿ. ಇದೇ ರೀತಿ ಈ ಬಂಗಾಳ ಕೊಲ್ಲಿಯ ಕಡೆ ಹರಿಯುವಂಥ ನದಿಗೆ ನಾವು ಮಹಾನದಿ ಅಂತ ಕರಿತೀವಿ. ಸೊ ಪೂರ್ತಿ ಪರ್ಯಾಯ ಪ್ರಸ್ಥಭೂಮಿಯನ್ನು ಈ ನದಿಗಳು ಏನು ಮಾಡ್ಲಿತ್ತಾವ ಅಂದರೆ 3 ಪಾರ್ಟ್ಸ್ಗಳು ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತಾವೆ. ಆ 3 ಪಾರ್ಟ್ಸ್ಗಳು ಯಾವ್ಯಾವ ನೋಡ್ರಿ. ಸೊ ಫಸ್ಟ್ ಪಾರ್ಟ್ ಇಲ್ಲೈತೆ. ಸೊ ದಿಸ್ ಪಾರ್ಟ್ ಇಸ್ ಫಸ್ಟ್ ಪಾರ್ಟ್. ನರ್ಮದಾ ಮತ್ತು ಸೋನ್ ನದಿಯ ಉತ್ತರ ಭಾಗದಲ್ಲಿರತಕ್ಕಂತಹ ಪ್ರದೇಶವನ್ನು ನಾವು ಕೇಂದ್ರದ ಉನ್ನತ ಪ್ರದೇಶ ಅಂತ ಕರಿತೀವಿ. ಓಕೆನಾ? ಸೊ ವಾಟ್ ಈಸ್ ದಿಸ್ ಪ್ಲೇಸ್? ಕೇಂದ್ರದ ಉನ್ನತ ಪ್ರದೇಶ. ಸರ್ ಕೇಂದ್ರದ ಉನ್ನತ ಪ್ರದೇಶ ಅಂತೇಳಿ ಐತೆ. ವಿಚಾರ ಮಾಡಿರಿ, ಈ ಕೇಂದ್ರದ ಉನ್ನತ ಪ್ರದೇಶವನ್ನು ನಾವು ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಕರಿತೀವಿ. ಈ ಸೆಂಟ್ರಲ್ ಹೈಲ್ಯಾಂಡ್ಸಲ್ಲಿ ಬಹಳಷ್ಟು ಫಿಸಿಕಲ್ ಫೀಚರ್ಸ್ ಬರ್ತಿರ್ತಾವೆ, ಪ್ರಾಕೃತಿಕ ಲಕ್ಷಣಗಳು ಬರ್ತವೆ. ಅದ್ರ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇವೆ. ಇದಾದ ನಂತರ ಪೆನಿನ್ಸುಲಾ ಪ್ಲಾಟ್ಯೂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನದ, ಆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈ ಕಡೆ ಅದ ಸೋನ್ ನದಿ ಮತ್ತು ಮಹಾನದಿಯ ಪೂರ್ವ ಭಾಗದಲ್ಲಿ. ಈ ಸೋನ್ ನದಿ ಮಹಾನದಿಯ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಪೂರ್ತಿ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಈಶಾನ್ಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಶಾನ್ಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದಾದ ನಂತರ ಇಲ್ಲಿ ನರ್ಮದಾ ಮತ್ತು ಮಹಾನದಿಯ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಈ ಒಂದು 3ನೇ ಭಾಗಕ್ಕೆ ಪೆನಿನ್ಸುಲಾ ಪ್ಲಾಟ್ಯೂ ಅಥವಾ ಪ್ರಸ್ಥಭೂಮಿಯ ಒಂದು 3ನೇ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಓಕೆನಾ? ಸೊ ದಕ್ಕನ್ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲಾಟ್ಯೂ ಅಂತಲೂ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
ಸೊ ನಮಗೆ ಕಂಪ್ಲೀಟ್ ಐಡಿಯಾ ಸಿಗಬೇಕು ಪೆನಿನ್ಸುಲಾ ಪ್ಲಾಟ್ಯೂದು ಅಂದರೆ ಸರ್ ಡೆಫಿನೆಟ್ಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಆಲ್ ದೀಸ್ 3 ಪಾರ್ಟ್ಸ್ ಇನ್ ಡೀಟೇಲ್. ಓಕೆನಾ? ಸೊ ಇವತ್ತಿಗೆ ನಾವೇನು ಮಾಡೋಣ ಅಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಫೀಚರ್ ಇನ್ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂದರೆ ಕೇಂದ್ರದ ಉನ್ನತ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಪ್ರಮುಖ ಪ್ರಾಕೃತಿಕ ವಿಭಾಗದ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಇದನ್ನೇ ನಾವು ಝೂಮ್ ಇನ್ ಮಾಡಿದ್ರೆ ಕಾಣ್ತದ, ಬಟ್ ಐ ವಾಂಟ್ ಟು ಡ್ರಾ ದ ಡಯಾಗ್ರಾಮ್ ಒನ್ಸ್ ಅಗೇನ್. ಓಕೆನಾ? ಸೊ ಇಫ್ ಐ ಡ್ರಾ ದ ಡಯಾಗ್ರಾಮ್ ಒನ್ಸ್ ಅಗೇನ್, ಬಿ ವೆರಿ ಕೇರ್ಫುಲ್. ನಾನು ಇಲ್ಲಿ ಕೇಂದ್ರದ ಉನ್ನತ ಪ್ರದೇಶ ಅಂತ ಹೆಡ್ಡಿಂಗ್ ಹಾಕಿ ಕೇಂದ್ರದ ಉನ್ನತ ಪ್ರದೇಶ ಎಲ್ಲಿ ಕಂಡುಬರ್ತದ ಸರ್? ನರ್ಮದಾ ಮತ್ತು ಸೋನ್ ನದಿಯ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರದೇಶ ಇದು. ಓಕೆ, ಸೊ ಈ ನರ್ಮದಾ ಮತ್ತು ಏನಪ್ಪಾ ಅಂದರೆ ಸೋನ್ ನದಿಯ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಪ್ರದೇಶವನ್ನು ನಾನು ಏನಾದರೂ ಡೈಗ್ರಾಮೆಟಿಕಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದರೆ ಡೆಫಿನೆಟ್ಲಿ ಇಟ್ ಸ್ಟಾರ್ಟ್ಸ್ ಟು ಅಪಿಯರ್ ಲೈಕ್ ದಿಸ್. ಓಕೆನಾ? ಇದನ್ನು ನಾವು ಗುಜರಾತ್ ಅನ್ಕೊಳ್ಳೋಮಂತ. ಇದಾದ ನಂತರ ಈ ಕಡೆ ಭಾಗದಲ್ಲಿ ನೀವು ನೋಡಿದರೆ ನಿಮಗೆ ಗುಜರಾತದ ಕಂಪ್ಲೀಟ್ ಪಾರ್ಟ್ ಕಾಣ್ತಿರ್ತದೆ, ಸೌರಾಷ್ಟ್ರ ಮತ್ತು ರನ್ ಆಫ್ ಕಚ್ ಅವೆಲ್ಲ ಕಾಣ್ತಿರ್ತಾವೆ. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ನೀವು ಮೇಲ್ಗಡೆ ಹೋದರೆ ಇಲ್ಲಿ ಬಿ ಏಬಲ್ ಟು ಸಿ ದ ಪಾರ್ಟ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಅಮರ್ಕಂಟಕ್ ತೋರಿಸ್ತೀನಂತ. ಅಮರ್ಕಂಟಕ್ಕಿಂತ ಒಂದು ನದಿ ಸ್ಟಾರ್ಟ್ ಆಗ್ತದೆ, ಪಶ್ಚಿಮಕ್ಕೆ ಹರಿಯುತ್ತದೆ ನರ್ಮದಾ, ಆ್ಯಂಡ್ ಇನ್ನೊಂದು ನದಿ ಏನು ಹರಿತದೆ ಅಂದರೆ ಅದು ಉತ್ತರಕ್ಕೆ ಹರಿಯುವಂಥದ್ದನ್ನು ನೋಡ್ತೀವಿ. ಸೊ ಇದನ್ನು ಆಲ್ರೆಡಿ ಝೂಮ್ ಇನ್ ಮಾಡಿ ಅಂದ್ಕೊಟ್ರಿ ನಾವು. ಝೂಮ್ ಇನ್ ಮಾಡಿದ ನಂತರ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ. ಈ ರೀತಿ ಕಂಡಾಗ ನಾನು ರೆಡ್ ಕಲರ್ ಮಾರ್ಕಿಂದ ನಾನು ಏನು ಮಾಡ್ತೇನೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ವತ ಶ್ರೇಣಿಗಳನ್ನು ನಾನು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆನಾ? ಸೊ ಪರ್ವತ ಶ್ರೇಣಿಗಳನ್ನು ಬರೆಯೋದಿದ್ರೆ ವಿಚಾರ ಮಾಡಿರಿ, ಈ ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ನಮಗೇನು ಕಂಡುಬರ್ತದೆ ಅಂದರೆ ಈ ರೀತಿ ಒಂದು ಪರ್ವತ ಕಂಡುಬರ್ತದೆ. ಅದನ್ನು ನಾನು ರೆಡ್ ಇಂಕ್ಲೇ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ ಈ ರೀತಿ. ಸರ್ ಇದೆಲ್ಲ ಪರ್ವತಗಳು ಅಂದ್ಕೊಟ್ರಿ, ಇದೆಲ್ಲ ಪರ್ವತಗಳೇನು ಕಂಡುಬರ್ಲಿತ್ತಾವಲ್ಲ, ಈ ಪರ್ವತನ ನಾವು ಫೇಮಸ್ಲಿ ಇಟ್ ಈಸ್ ಕಾಲ್ಡ್ ಆಸ್ ವಿಂಧ್ಯ ಮೌಂಟೇನ್ಸ್ ಅಂತ ಕರಿತೀವಿ. ಇದೇ ರೀತಿ ಇವಾಗ ನಾವೇನು ಮಾಡ್ಲಿತ್ತೀವಿ ಅಂದರೆ ಅದರ ದಕ್ಷಿಣ ಭಾಗದಲ್ಲೂ ಕೂಡ ಒಂದು ಮೌಂಟೇನನ್ನು ನೋಡ್ತೀವಿ. ಈ ಮೌಂಟೇನ್ ರೇಂಜಿಗೆ ನಾವೇನಂತ ಕರಿತೀವಿ ಅಂದರೆ ಸರ್ ಈ ಮೌಂಟೇನ್ ರೇಂಜಿಗೆ ಸಾತ್ಪುರ ಮೌಂಟೇನ್ ರೇಂಜಸ್ ಅಂತ ಕರಿತೀವಿ. ಓಕೆನಾ? ಸೊ ಮೇಲಿಂದು ವಿಂಧ್ಯ ಮೌಂಟೇನ್ ರೇಂಜಸ್, ಇದಕ್ಕೆ ನಾವು ವಿಂಧ್ಯ ಅಂತ ಕರಿಬೋದು. ಆ್ಯಂಡ್ ಕೆಳಗಡೆ ಇರತಕ್ಕಂಥ ಪರ್ವತವನ್ನು ನಾವು ಸತ್ಪುರ ಪರ್ವತ ಅಂತ ಕರಿತೀವಿ. ಓಕೆನಾ? ಸತ್ಪುರ ಪರ್ವತ ಅಂತ ಕರಿತೀವಿ. ಇದೇ ರೀತಿ ನೀವು ವಾಯುವ್ಯ ಭಾಗದಲ್ಲಿ ನೋಡಿದರೆ ಸರ್ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿಂದ ಹಿಡ್ಕೊಂಡು ಈ ಒಂದು ಪ್ರದೇಶದವರೆಗೆ ನಾವೇನು ನೋಡ್ತೀವಿ ಅಂದರೆ ವಿಚಾರ ಮಾಡಿರಿ, ಒಂದು ಪರ್ವತವನ್ನು ನೋಡ್ತೀವಿ, ಈ ರೀತಿ ಒಂದು ಪರ್ವತವನ್ನು ನೋಡ್ತೀವಿ. ಈ ಪರ್ವತವನ್ನು ನಾವೇನಂತ ಕರಿತೀವಿ ಅಂದರೆ ಅರಾವಳಿ ಪರ್ವತಗಳು ಅಂತ ಕರಿತೀವಿ. ಓಕೆನಾ? ಸೊ ಅರಾವಳಿ ಪರ್ವತಗಳು ಎಲ್ಲರಿಗೂ ಅರ್ಥ ಆಗ್ಲಿತ್ತದ ಅನ್ಕೊಂಡೆ ನಾನು. ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಮಧ್ಯದಲ್ಲಿ ಅಮರ್ಕಂಟಕ್ ಇರೋದನ್ನು ಕೂಡ ನೋಡ್ತೀರಿ ನೀವು. ಅಮರ್ಕಂಟಕ್ಕಿಂದನೇ ಅಲ್ವಾ ಅದು ನದಿಗಳು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ನರ್ಮದಾ ಮತ್ತು ಸೋನ್ ಅಂತ. ಸೊ ಈ ನರ್ಮದಾ ಮತ್ತು ಸೋನ್ ಆದ ನಂತರ ನರ್ಮದಾದ ಉತ್ತರ ಭಾಗದಲ್ಲಿ ಒಂದು ಪರ್ವತವನ್ನು ಡ್ರಾ ಮಾಡೀನಿ, ವಿಂಧ್ಯ ಪರ್ವತಗಳು. ಅದರ ಕೆಳಗಡೆ ಭಾಗದಲ್ಲಿ ಸತ್ಪುರ ಪರ್ವತಗಳು ಅಂತ ಡ್ರಾ ಮಾಡೀನಿ. ಆಮೇಲೆ ವಾಯು ಭಾಗದಲ್ಲಿ ಇದೇ ಒಂದು ಕೇಂದ್ರದ ಉನ್ನತ ಪ್ರದೇಶದ ಉತ್ತರ ಭಾಗದಲ್ಲಿ ನಾನು ಏನು ನೋಡ್ಲಿತ್ತೇನೆ ಅಂದರೆ ಅರಾವಳಿ ಪರ್ವತಗಳನ್ನು ನೋಡುವುದನ್ನು ನಾವು ಕಾಣ್ಬೋದು. ಓಕೆನಾ? ಸೊ ಇವಾಗ ನೋಡ್ರಿ, ಈ ಗುಜರಾತದ ಉತ್ತರ ಭಾಗದಲ್ಲಿ ನಮಗೇನು ಕಂಡುಬರ್ತದೆ ಅಂದರೆ ಇಲ್ಲೊಂದು ಜೌಗು ಪ್ರದೇಶ ಕಂಡುಬರ್ತದೆ. ಈ ಜೌಗು ಪ್ರದೇಶವನ್ನು ಫೇಮಸ್ಲಿ ಇಟ್ ಈಸ್ ಕಾಲ್ಡ್ ಆಸ್ ರನ್ ಆಫ್ ಕಚ್. ಓಕೆನಾ? ಸೊ ರನ್ ಆಫ್ ಕಚ್ ಅನ್ನೋ ಒಂದು ಪ್ರದೇಶ ಇದು. ಓಕೆ, ಸೊ ರನ್ ಆಫ್ ಕಚ್ ಅನ್ನೋ ಪ್ರದೇಶವನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಅದರ ಜೊತೆಗೆ ಇಲ್ಲೊಂದು ಪರ್ವತವೂ ಕೂಡ ಕಂಡುಬರ್ತದೆ. ಎಲ್ಲಪ್ಪ ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ಸೌರಾಷ್ಟ್ರದಲ್ಲಿ ಒಂದು ಪರ್ವತ ಸಮೂಹ ಅಥವಾ ಬೆಟ್ಟ ಸಮೂಹ ಕಂಡುಬರ್ತದೆ. ಈ ಬೆಟ್ಟ ಸಮೂಹಗಳಿಗೆ ನಾವೇನಂತ ಕರಿತೀವಿ ಅಂದರೆ ಗಿರಿ ಬೆಟ್ಟಗಳು ಅಂತ ಕರಿತೀವಿ. ಓಕೆ, ಸೊ ಗಿರಿ ಬೆಟ್ಟಗಳು ಅನ್ನೋದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಇದಾದ ನಂತರ ಇಲ್ಲಿ ನೀವು ನೋಡಿದರೆ ಎಲ್ಲಪ್ಪ ಅಂದರೆ ಈ ಒಂದು ಭಾಗವನ್ನು ಇದಕ್ಕೊಂದು ಗಲ್ಫ್ ಅಂತ ಕರೀತಾರ. ಇದಕ್ಕೆ ನಾವು ಗಲ್ಫ್ ಆಫ್ ಕಚ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗಲ್ಫ್ ಆಫ್ ಕಚ್. ಇದೇ ರೀತಿ ನೀವು ಇಲ್ಲೊಂದು ಗಲ್ಫನ್ನು ನೋಡ್ಬೋದು. ಸರ್ ಈ ಒಂದು ಗಲ್ಫನ್ನು ನಾವು ಗಲ್ಫ್ ಆಫ್ ಖಂಬತ್ ಅಂತ ಕರಿತೀವಿ. ಸೊ ಗಲ್ಫ್ ಆಫ್ ಖಂಬತ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಸೊ ಎಕ್ಸಾಕ್ಟ್ಲಿ ನಮ್ಮ ಸೆಂಟ್ರಲ್ ಹೈಲ್ಯಾಂಡ್ ಈ ಥರ ಕಾಣ್ತಿರ್ತದೆ ಅನ್ಕೊಡ್ರಿ. ಇದರ ಜೊತೆಗೆ ನಾವು ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಸ್ಥಭೂಮಿಗಳನ್ನು ಕೂಡ ನೋಡ್ಬೋದು. ಈ ವಿಂಧ್ಯ ಪರ್ವತದ ಉತ್ತರ ಭಾಗದಲ್ಲಿರ್ತಕ್ಕಂಥ ಈ ಒಂದು ಪೂರ್ತಿ ಪ್ರಸ್ಥಭೂಮಿಯನ್ನು ನಾವೇನಂತ ಕರಿತೀವಿ ಅಂದರೆ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ಮಾಳ್ವಾ ಪ್ರಸ್ಥಭೂಮಿ. ಸೊ ಮಾಳ್ವಾ ಪ್ರಸ್ಥಭೂಮಿ ಅನ್ನೋದು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಇದರ ಜೊತೆಗೆ ಇಲ್ಲೊಂದು ಪ್ರಸ್ಥಭೂಮಿ ಕಂಡುಬರ್ತದೆ. ಈ ಪ್ರಸ್ಥಭೂಮಿಗೆ ನಾವೇನಂತ ಕರಿತೀವಿ ಅಂದರೆ ಬುಂದೇಲ್ಖಂಡ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಬುಂದೇಲ್ಖಂಡ್ ಪ್ರಸ್ಥಭೂಮಿ. ಓಕೆನಾ? ಬುಂದೇಲ್ಖಂಡ್ ಪ್ರಸ್ಥಭೂಮಿ. ಈ ಬುಂದೇಲ್ಖಂಡ್ ಪ್ರಸ್ಥಭೂಮಿ ಆದ ನಂತರ ಈ ಅರಾವಳಿ ಭಾಗದ ಈ ಒಂದು ಭಾಗದಲ್ಲಿ ಒಂದು ಪ್ರಸ್ಥಭೂಮಿ ಕಂಡುಬರ್ತದ. ಈ ಒಂದು ಭಾಗದಲ್ಲಿ ಮತ್ತೊಂದು ಸಣ್ಣ ಒಂದು ಪ್ರಸ್ಥಭೂಮಿ ಕಂಡುಬರ್ತದ. ಈ ಪ್ರಸ್ಥಭೂಮಿಗಳಿಗೆ ನಾವು ಒಂದನ್ನು ಮೇವಾರ್ ಅಂತ ಕರಿತೀವಿ, ಇನ್ನೊಂದು ಮಾರ್ವಾರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಎಕ್ಸಾಕ್ಟ್ಲಿ ದ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಪಿಯರ್ ಲೈಕ್ ದಿಸ್. ಓಕೆನಾ? ಸೊ ಈ ರೀತಿ ಕಾಣ್ಲಿತ್ತದ ಅನ್ಕೊಟ್ರಿ. ಈ ರೀತಿ ಕಂಡಾಗ ನಾವೇನು ಮಾಡ್ಬೇಕು, ಇವಾಗ ಅರಾವಳಿ ಪರ್ವತಗಳ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಫೋಕಸ್ ಮಾಡ್ಲಿದ್ದೀವಿ. ಓಕೆನಾ? ಅಂದರೆ ಇವತ್ತಿನ ಒಂದು ಕಂಟೆಂಟಲ್ಲಿ ಅಥವಾ ಇವತ್ತಿನ ಒಂದು ಸೀರೀಸಲ್ಲಿ ನಾವು ಅರಾವಳಿ ಪರ್ವತಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಲಿದ್ದೀವಿ. ಸೊ ಪ್ರತಿಯೊಂದು ಭಾಗ ಅಂದರೆ ಅರಾವಳಿ ಪರ್ವತಗಳ ಬಗ್ಗೆ ಏನೇನದ ಪ್ರತಿಯೊಂದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್.
ಸೊ ಇವತ್ತಿನ ಫೋಕಸ್ ಆಫ್ ಟಾಪಿಕ್ ಏನಪ್ಪ ಅಂದರೆ ಅರಾವಳಿ ಪರ್ವತಗಳು ಅನ್ನಂಗೆ ಅರ್ಥ. ಓಕೆನಾ, ಇವತ್ತು ನಾವು ಅರಾವಳಿ ಪರ್ವತಗಳ ಬಗ್ಗೆ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಓಕೆ, ಅರಾವಳಿ ಪರ್ವತಗಳು ಅಂದರೆ ಏನು ಅಂತ ನೋಡೋಮಂತ. ಸ್ಟಾರ್ಟಿಂಗಲ್ಲಿ ಅರಾವಳಿ ಪರ್ವತಗಳಿಗೆ ಒಂದು ಆಲ್ರೆಡಿ ನಾನು ಡೈಗ್ರಾಮ್ ಹಾಕಿದ್ದದ ಇಲ್ಲೇ. ಯು ಕ್ಯಾನ್ ವಾಚ್ ದಿಸ್ ಇನ್ ಕೇಂದ್ರದ ಉನ್ನತ ಪ್ರದೇಶ ಅಂತೇಳಿ ಪಾರ್ಟ್ ಐತಲ್ಲ, ಅದರಲ್ಲಿ ನಾನು ಅರಾವಳಿ ಪರ್ವತಗಳನ್ನ ಆಲ್ರೆಡಿ ಡ್ರಾ ಮಾಡಿದ್ದದ. ಸೊ ಇವಾಗ ಅದೇ ಅರಾವಳಿ ಪರ್ವತಗಳ ಬಗ್ಗೆ ನಾವು ಸ್ವಲ್ಪ ಫೋಕಸ್ ಮಾಡಿ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್. ಫಸ್ಟ್ ಆಫ್ ಆಲ್ ನಾನು ಏನೇನು ಮಾಡ್ತೀನಿ ಅಂದರೆ, ಇಲ್ಲಿ ಅರಾವಳಿ ಪರ್ವತಗಳ ಉಗಮ ಯಾವ ಥರ ಆಯಿತು ಅಥವಾ ಯಾವ ಥರ ಫಾರ್ಮ್ ಆಗ್ಯಾವು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇನ್ ದಟ್ ಸೆನ್ಸ್ ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಪ್ಲೇಟ್ ಡ್ರಾ ಮಾಡ್ತೀನಿ ಅಂದ್ಕೊಟ್ರಿ. ಓಕೆನಾ ಸರ್, ಇಲ್ಲೊಂದು ಪ್ಲೇಟ್ ಅದ. ಈ ಪ್ಲೇಟಿಗೆ ನಾವು ಏನಂತ ಕರಿತೀವಿ ಅಂದರೆ ಮಾರ್ವಾರ್ ಕ್ರಿಟಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾರ್ವಾರ್ ಕ್ರಿಟಾನ್ ಅಂತ ಕರಿತೀವಿ. ಸರ್ ಮಾರ್ವಾರ್ ಕ್ರಿಟಾನ್ ಆಯ್ತಾ? ಸರ್ ಮಾರ್ವಾರ್ ಕ್ರಿಟಾನ್ ಆದ ನಂತರ ಇದ್ರ ಪಕ್ಕದಲ್ಲಿ ಏನಾಗಿತ್ತು ಅಂದರೆ ಇನ್ನೊಂದು ಕ್ರಿಟಾನ್ ಐತೆ ಸರ್ ಇಲ್ಲಿ. ಓಕೆನಾ, ಸೊ ಈ ಒಂದು ಕ್ರಿಟಾನನ್ನು ನಾವು ಬುಂದೇಲ್ಖಂಡ್ ಕ್ರಿಟಾನ್ ಅಂತ ಕರಿತೀವಿ. ಬುಂದೇಲ್ಖಂಡ್ ಕ್ರಿಟಾನ್. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಈ ಮಾರ್ವಾರ್ ಕ್ರಿಟಾನ್ ಮತ್ತು ಬುಂದೇಲ್ಖಂಡ್ ಕ್ರಿಟಾನ್ ಎರಡು ಸಂಧಿಸಿಕೆಯಿಂದ ಏನಾಗ್ತದೆ ಅಂದರೆ, ಮಧ್ಯದಲ್ಲಿ ಇರ್ತಕ್ಕಂಥ ಪೋರ್ಷನ್ ಪೂರ್ತಿ ಫೋಲ್ಡ್ ಆಗಿ ಅಥವಾ ಮಡಿಕೆಗಳಿಂದ ಅಲ್ಲೊಂದು ರಗ್ಡ್ ಮೌಂಟೇನ್ ಕ್ರಿಯೇಟ್ ಆಗಿಬಿಟ್ಟಿರ್ತದೆ. ಆ ಒಂದು ಮೌಂಟೇನನ್ನು ಈ ಥರ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಕ್ಸಾಕ್ಟ್ಲಿ ಈ ಥರ ಕಾಣ್ತಿರ್ತದೆ ಅನ್ಕೊಟ್ರಿ. ಸೇಮ್ ಟು ಸೇಮ್ ಈ ರೀತಿ ಕಾಣ್ತಿರ್ತದ. ಸೊ ದ್ಯಾಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಸೊ ಇವಾಗ ಈ ಮೌಂಟೇನ್ಸ್ಗಳನ್ನು ನೋಡಿದ್ರೆ ಯಾವ ರೀತಿ ಅನಿಸ್ತಿರ್ತದ ನೋಡ್ರಿ. ಸೊ ಈ ಮೌಂಟೇನ್ಸ್ಗಳು ಏನಪ್ಪ ಅಂದರೆ ಫೋಲ್ಡ್ ಆಗಿ ಒಂದಂಗೆ ಅರ್ಥ. ಓಕೆ, ಸೊ ಇದೇ ಮೌಂಟೇನ್ಸ್ಗಳನ್ನು ನಾನೇನಂತ ಕರಿಬೋದು ಅಂದರೆ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿಬೋದು. ಬಟ್ ಸರ್, ಈ ಮಾರ್ವಾರ್ ಕ್ರಿಟಾನ್ ಮತ್ತು ಬುಂದೇಲ್ಖಂಡ್ ಕ್ರಿಟಾನ್ ಯಾವಾಗಿದ್ವು ಸರ್? ಯಾವಾಗಿದ್ವು ಅಂದರೆ ಸರ್ ಏನೇ ಇಲ್ಲ ಅಂದರೂ ಪ್ಯಾಂಜಿಯಾ ಟೈಮ್ಸ್ ಒಳಗೆ ಸರ್ ಇದು. ಪ್ಯಾಂಜಿಯಾ ಟೈಮ್ಸ್ ಅಂದರೆ ಸರ್ ಪ್ರೋಟೆರೋಝೋಯಿಕ್ ಎರಾ ಅಂತ ಕರೀತಾರೆ ನಾವು. ಓಕೆನಾ, ಪ್ರೋಟೆರೋಝೋಯಿಕ್ ಎರಾ ಅಂತ ಕರೀತಾರೆ. ಆ್ಯಂಡ್ ಇಟ್ ಸ್ಪ್ಯಾನ್ಸ್ ಅರೌಂಡ್ 2.5 ಬಿಲಿಯನ್ ಇಯರ್ಸ್ ಅಗೋ. ಓಕೆನಾ, 2.5 ಬಿಲಿಯನ್ ಇಯರ್ಸ್ ಅಗೋ, ಅಥವಾ ಇದನ್ನು ಮಿಲಿಯನ್ಸಲ್ಲಿ ಬರೆಯೋದಿದ್ರೆ 2500 ಮಿಲಿಯನ್ ಇಯರ್ಸ್ ಅಗೋ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಸೊ ಪ್ರೋಟೆರೋಝೋಯಿಕ್ ಎರಾ ಅಲ್ಲಿ ಈ ಒಂದು ಫೋಲ್ಡಿಂಗ್ ಆಗದ. ಬುಂದೇಲ್ಖಂಡ್ ಮತ್ತು ಮಾರ್ವಾರ್ ಎರಡು ಕನ್ವರ್ಜ್ ಆಗಿ ಫೋಲ್ಡ್ ಮೌಂಟೇನ್ಸ್ಗಳಾಗಿ ಏನಪ್ಪ ಅಂದರೆ ಫೋಲ್ಡ್ ಮೌಂಟೇನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟವು. ಅದೇ ಫೋಲ್ಡ್ ಮೌಂಟೇನ್ಸ್ಗಳನ್ನು ನಾ ಏನಂತ ಕರಿತೀನಿ ಅಂದರೆ ಅರಾವಳಿ ಅಂತ ಕರಿತೀನಿ. ಓಕೆನಾ, ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್. ಅರಾವಳಿ ಪರ್ವತಗಳಿಂದ ಹೆಂಗೆ ರಚನೆಗೊಂಡಾವ ಅಂತ ಗೊತ್ತಾಗ್ತ ಅನ್ಕೋತೀನಿ ನಾನು. ಓಕೆನಾ, ಸೊ ದಿಸ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಪ್ಲೇಟ್ ಟೆಕ್ಟಾನಿಕ್ಸ್. ಆ್ಯಂಡ್ ಪ್ಲೇಟ್ಸ್ ಲೈಕ್ ಮಾರ್ವಾರ್ ಆ್ಯಂಡ್ ಬುಂದೇಲ್ಖಂಡ್ಸ್ ಆರ್ ನಾಟ್ ದೇರ್ ಅಟ್ ಪ್ರೆಸೆಂಟ್. ಅವೆಲ್ಲ ಆ್ಯಕ್ಟಿವ್ ಇಲ್ಲ. ಆಲ್ರೆಡಿ ಮುಂಚೆ ಆ್ಯಕ್ಟಿವ್ ಇರ್ತಕ್ಕಂಥದ್ದು 2 ಬಿಲಿಯನ್ ಇಯರ್ಸ್ ಅಗೋ, 2.5 ಬಿಲಿಯನ್ ಇಯರ್ಸ್ ಅಗೋ ಆ್ಯಕ್ಟಿವ್ ಇರ್ತಕ್ಕಂಥ ಏನಪ್ಪ ಅಂದರೆ ಆವಾಗ ಆ್ಯಕ್ಟಿವ್ ಇರ್ತಕ್ಕಂಥ ಒಂದು ಪ್ಲೇಟ್ಸ್ಗಳಿವು. ಆ ಪ್ಲೇಟ್ಸ್ಗಳು ಕನ್ವರ್ಜ್ ಆಗಿ ಫೋಲ್ಡ್ ಮೌಂಟೇನ್ಸ್ಗಳಾಗಿ ಅರಾವಳಿ ಪರ್ವತಗಳನ್ನು ಉಗಮ ಮಾಡಿದ್ದಾವೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಓಕೆನಾ, ಸೊ ಅರಾವಳಿ ಪರ್ವತಗಳ ಒಂದು ಉಗಮ ಅಂತೂ ಗೊತ್ತಾಯ್ತು ಸರ್ ಇವಾಗ. ಸೊ ಅರಾವಳಿ ಪರ್ವತಗಳ ಉಗಮ ಆದ ನಂತರ ಇದಕ್ಕೆ ನಾವೇನು ಬರಿಬೋದು ನೋಡ್ರಿ. ಇದ್ರ ಬೇಸಿಸ್ ಮೇಲೆ ಪ್ರೋಟೆರೋಝೋಯಿಕ್ 2.5 ಬಿಲಿಯನ್ ಇಯರ್ಸ್ ಅಗೋ ಅರಾವಳೀಸ್ ಫಾರ್ಮ್ಡ್ ಆಸ್ ಅ ಫೋಲ್ಡ್ ಮೌಂಟೇನ್ಸ್. ಅದರ ಸಂಬಂಧ 2.5 ಬಿಲಿಯನ್ ಇಯರ್ಸ್ ಆಗೋ ಅಂದರೆ ವಿಚಾರ ಮಾಡಿರಿ ಸರ್, 4.6 or 5 ಬಿಲಿಯನ್ ಇಯರ್ಸ್ ಅಗೋ ಅರ್ತ್ ಫಾರ್ಮ್ ಆಗದ. 2.5 ಬಿಲಿಯನ್ ಇಯರ್ಸ್ ಅಗೋ ಅಥವಾ ಅಷ್ಟು ಓಲ್ಡ್ ಇನ್ನೊಂದು ಮೌಂಟೇನ್ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಆದ್ದರಿಂದ ಅರಾವಳಿ ಪರ್ವತಗಳನ್ನು ಅತ್ಯಂತ ಪುರಾತನ ಅವಶೇಷ ಬೆಟ್ಟಗಳು ಅಂತಲೂ ಕರೆದಾರೆ, ಅಥವಾ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಆಫ್ ಇಂಡಿಯಾ ಅಂತಲೂ ಕರೆದಾರೆ. ಓಕೆನಾ, ಆದ್ದರಿಂದ ನಾ ಏನಂತ ಬರಿತೇನೆ ಅಂದರೆ ಅತ್ಯಂತ ಪುರಾತನ ಮಡಿಕೆ ಹಾಗೂ ಅವಶೇಷ ಪರ್ವತ ಶ್ರೇಣಿ ಅಂತ ಕರಿಬೋದು. ಪರ್ವತ ಶ್ರೇಣಿ ಅಂತ ಕರಿಬೋದು. ಓಕೆನಾ, ವಾಟ್ ಡಸ್ ದಿಸ್ ಮೀನ್? ಇದು ಓಲ್ಡೆಸ್ಟು ಹೌದು ಆ್ಯಂಡ್ ರೆಮ್ನೆಂಟು ಹೌದು. ಅಂದರೆ ಓಲ್ಡೆಸ್ಟ್ ಇದ್ದಿದ್ದು ವೆದರಿಂಗ್ ಮತ್ತು ಏರೋಷನಿಂದ ಕಂಪ್ಲೀಟ್ಲಿ ಡಿಸಪಿಯರ್ ಆಗುವಂಥ ಚಾನ್ಸಸ್ ಇರ್ತದೆ. ಆದರೂ ಕೂಡ 2.5 ಬಿಲಿಯನ್ ಇಯರ್ಸ್ ಆದರೂ ಕೂಡ ನಾವೇನು ನೋಡ್ಲಿತ್ತೀವಿ ಅಂದರೆ ವಿ ಆರ್ ಏಬಲ್ ಟು ಸಿ ದ ರೆಮಿನೆಂಟ್ಸ್ ಆಫ್ ಅರಾವಳಿ ಮೌಂಟೇನ್ಸ್ ಇನ್ ರಾಜಸ್ಥಾನ್ ಆ್ಯಂಡ್ ಸರೌಂಡಿಂಗ್ ಸ್ಟೇಟ್ಸ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡ್. ಇವಾಗ ಇದರದ್ದು ಮ್ಯಾಪನ್ನು ನೋಡಿದಾಗ ನಮಗೇನು ಗೊತ್ತಾಗಿತ್ತು ಅಂದರೆ ಇನ್ ವಾಟ್ ಆಲ್ ಸ್ಟೇಟ್ಸ್ ಈಸ್ ಇಟ್ ಲೊಕೇಟೆಡ್. ಈ ಒಂದು ಮ್ಯಾಪನ್ನು ನೋಡಿರಿ ಕಾಣ್ತದೆ ನಿಮಗೆ. ಸೊ ದ ಸ್ಟೇಟ್ಸ್ ದಟ್ ಇಟ್ ಈಸ್ ಲೊಕೇಟೆಡ್ ಹಿಯರ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್. ನೋಡ್ರಿ ಸ್ಟೇಟ್ಸ್ ಯಾವ್ಯಾವ ಸ್ಟೇಟ್ಸಲ್ಲಿ ನಾವು ಇದನ್ನು ನೋಡ್ಬೋದು ನೋಡ್ರಿ. ದ ಸ್ಟೇಟ್ಸ್ ವಿಚ್ ಆರ್ ಪ್ರೆಸೆಂಟ್ ಹಿಯರ್ ಆರ್ ಗುಜರಾತ್. ಫಸ್ಟ್ ಆಫ್ ಆಲ್ ಗುಜರಾತನ್ನು ತೋರಿಸ್ತೀನಿ ನಾನು. ಗುಜರಾತಲ್ಲಿ ನಮ್ಮ ಅರಾವಳಿ ಪರ್ವತಗಳು ಕಂಡುಬರ್ತಾವೆ. ಅದಾದ ನಂತರ ನಾನು ಏನು ನೋಡ್ತೀನಿ ಅಂದರೆ ರಾಜಸ್ಥಾನ್ ನೋಡ್ತೀನಿ. ಓಕೆನಾ, ಸೊ ರಾಜಸ್ಥಾನ್ ಅನ್ನೋ ಒಂದು ಏನಪ್ಪ ಅಂದರೆ ರಾಜ್ಯದಲ್ಲೂ ಕೂಡ ನಾವೇನು ನೋಡ್ತೀವಿ ಅಂದರೆ ಅರಾವಳಿ ಪರ್ವತಗಳು ನೋಡ್ತೀವಿ. ತದನಂತರ ಹರಿಯಾಣದಲ್ಲಿ ಕಂಡುಬರ್ತದ. ಸರ್ ಹರಿಯಾಣ ಆದ ನಂತರ ದೆಹಲಿ ಒಳಗೂ ಕೂಡ ಕಂಡುಬರ್ತದೆ. ಈ ದೆಹಲಿ ಒಳಗಿರ್ತಕ್ಕಂಥ ವಿಚಾರ ಮಾಡಿರಿ, ಈ ಗುಜರಾತ್ ಒಳಗೆ ಯಾವ ಒಂದು ಸಿಟಿಯಿಂದ ಸ್ಟಾರ್ಟ್ ಆಗ್ತದೆ ಸರ್? ಇದು ಯಾವ ಒಂದು ಸಿಟಿಯಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಪಾಲಂಪುರ್ ಅಂತ ಕರಿಬೋದು ನೀವು. ಓಕೆನಾ, ಸೊ ಪಾಲಂಪುರ್ ಅಂತ ಒಂದು ಸಿಟಿ ಅದ. ಆ್ಯಂಡ್ ಇಟ್ ಗೋಸ್ ಅಪ್ ಟು ದ ರೈಸಿನಾ ಹಿಲ್ಸ್ ಆ್ಯಂಡ್ ಡೆಲ್ಲಿ. ರೈಸಿನಾ ಹಿಲ್ಸ್ ಅಂತೇಳಿ ಒಂದು
ಏನು ಕಂಡುಬರ್ತಾವೆ ಅಂದರೆ ಹಿಲ್ ಕಾಂಪ್ಲೆಕ್ಸ್ ಕಂಡುಬರ್ತದೆ ಡೆಲ್ಲಿಲಿ. ಆ ಪಾಲಂಪುರಿಂದ ರೈಸಿನಾ ಹಿಲ್ಸ್ವರೆಗೆ ನಾವು ಇದರದ್ದು ಎಕ್ಸ್ಟೆನ್ಷನನ್ನು ನೋಡ್ಬೋದು. ಸರ್ ಇದರದ್ದು ಎಕ್ಸ್ಟೆನ್ಷನ್ ಹೆಂಗೈತೆ ಅಂದರೆ ಎಕ್ಸಾಕ್ಟ್ಲಿ ಈ ರೀತಿ ಐತಿ ಸರ್. ಯಾವ ರೀತಿ ಐತಿ? ಈ ರೀತಿ ಐತಿ. ಇದರ ಎಕ್ಸ್ಟೆನ್ಷನ್ ಈ ರೀತಿ ಇದ್ರೆ ವಿಚಾರ ಮಾಡಿರಿ ಯಾವ ಡೈರೆಕ್ಷನ್ ಸರ್ ಇದು. ಡೈರೆಕ್ಷನನ್ನು ನೋಡಿದರೆ ಇದು ಸೌತ್ ವೆಸ್ಟ್ ಡೈರೆಕ್ಷನ್, ಇದು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಥವಾ ಇದಕ್ಕೆ ನೈಋತ್ಯ ದಿಕ್ಕು ಅಂತ ಕರಿಬೋದು. ನೈಋತ್ಯದಿಂದ ಈಶಾನ್ಯಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಪರ್ವತಗಳು ಅಂತ ಕರಿಬೋದು. ಅದನ್ನು ಅರಾವಳಿ ಪರ್ವತಗಳನ್ನು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಈ ರೀತಿ ಇದ್ದಾಗ ವಿಚಾರ ಮಾಡಿರಿ. ನೈಋತ್ಯದಿಂದ ಈಶಾನ್ಯಕ್ಕೆ ಏನಪ್ಪ ಅಂದರೆ ಹಮ್ಮಿಕೊಂಡಿರ್ತಕ್ಕಂಥ ಪರ್ವತಗಳಾಗಿದ್ದರೆ ವಿಚಾರ ಮಾಡಿರಿ. ನಾನು ಏನು ಮಾಡ್ತೇನೆ ಅಂದರೆ ಇದರದೇ ಒಂದು ಪರ್ವತವನ್ನು ಟ್ರೈ ಮಾಡ್ತೇನೆ ಅನ್ಕೊಟ್ರಿ. ಓಕೆನಾ? ಅದು ಕ್ರಾಸ್ ಸೆಕ್ಷನಲ್ ಡೈಗ್ರಾಮ್ ಡ್ರಾ ಮಾಡಿದ್ರೆ ಹೆಂಗೆ ಕಾಣ್ತಿರ್ತದೆ ನೋಡ್ರಿ, ಈ ರೀತಿ ಕಾಣ್ತಿರ್ತದೆ ಅನ್ಕೊಟ್ರಿ. ಓಕೆ, ಎಕ್ಸಾಕ್ಟ್ಲಿ ಈ ಥರ ಐತಿದು ಅರಾವಳಿ ಪರ್ವತಗಳು. ಪರ್ವತ ಶ್ರೇಣಿಗಳು ಎಕ್ಸಾಕ್ಟ್ಲಿ ಈ ರೀತಿ ಇತ್ತು ಅನ್ಕೊಟ್ರಿ. ಈ ಅರಾವಳಿ ಪರ್ವತ ಶ್ರೇಣಿಗಳ ಕೆಳಭಾಗ ಐತಲ್ಲ, ಈ ಕೆಳಭಾಗ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತೇಳಿ ನಾವೇನಪ್ಪ ಅಂದರೆ ಡಿವೈಡ್ ಮಾಡ್ಬೋದು. ಈಗ ಉತ್ತರ ಭಾಗವನ್ನು ನಾವೇನಂತ ಕರಿತೇವೆ ಗೊತ್ತಾ ಸರ್? ಸಾಂಬಾರ್ ಖೇತ್ರಿ ಭಾಗ ಅಂತ ಕರಿತೇವೆ. ಸಾಂಬಾರ್ ಖೇತ್ರಿ ಭಾಗ ಅಂತ ಕರಿತೇವೆ ಉತ್ತರ ಭಾಗವನ್ನು. ಇದೇ ರೀತಿ ದಕ್ಷಿಣ ಭಾಗವನ್ನು ನಾವೇನಂತ ಕರಿತೇವೆ ಅಂದರೆ ಸರ್ ಸಾಂಬಾರ್ ಸಿರೋಹಿ ಭಾಗ ಅಂತ ಕರಿತೇವೆ. ಸಾಂಬಾರ್ ಸಿರೋಹಿ ಭಾಗ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್. ಅಂದರೆ ರಾಜಸ್ಥಾನದ ಖೇತ್ರಿಯಲ್ಲಿ ಇದನ್ನು ನಾವು ಈ ಒಂದು ಅರಾವಳಿ ಪರ್ವತಗಳನ್ನು ಸಾಂಬಾರ್ ಖೇತ್ರಿ ಭಾಗ ಅಂತ ಕರೆದ್ರೆ, ರಾಜಸ್ಥಾನದ ಸಿರೋಹಿ ಡಿಸ್ಟ್ರಿಕ್ಟಲ್ಲಿ ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಸಾಂಬಾರ್ ಸಿರೋಹಿ ಭಾಗ ಅಂತ ಕರಿತೇವೆ. ಈ ಅರಾವಳಿ ಪರ್ವತಗಳ ಅತ್ಯಂತ ಎತ್ತರವಾದ ಶಿಖರ ಏನಿರ್ತದ, ಆ ಅರಾವಳಿ ಪರ್ವತಗಳ ಅತ್ಯಂತ ಎತ್ತರವಾದ ಶಿಖರ ಇಲ್ಲಿ ಕಂಡುಬರ್ಲಿರ್ತದ ಸಾಂಬಾರ್ ಸಿರೋಹಿ ಭಾಗದಲ್ಲಿ. ಆ ಒಂದು ಭಾಗದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರವನ್ನು ನಾವೇನಂತ ಕರಿತೀವಿ ಅಂದರೆ ಗುರು ಶಿಖರ ಅಂತ ಕರಿತೇವೆ. ಓಕೆನಾ? ಸೊ ಏನಿದು ಗುರು ಶಿಖರ. ಈ ಗುರು ಶಿಖರ ಅನ್ನೋದು ಏನಿಲ್ಲ ಅಂದರೆ 1722 ಮೀಟರ್ಸ್ ಹೈಟ್ ಇರೋದನ್ನು ನಾವು ನೋಡ್ಬೋದು. ಓಕೆನಾ? ಸೊ 1722 ಮೀಟರ್ಸ್ ಹೈಟ್ ಇರೋದನ್ನು ನಾವು ನೋಡ್ಬೋದು. ಈ ಅರಾವಳಿ ಪರ್ವತಗಳ ಅತ್ಯಂತ ಎತ್ತರವಾದ ಶಿಖರ ಇದು ಯಾವುದು? ಗುರು ಶಿಖರ ಅನ್ನೋದು. ಈ ಗುರು ಶಿಖರದ ಹೈಟ್ ಅದ 1722 ಮೀಟರ್ಸ್ ಹೈಟ್ ಫ್ರಮ್ ಮೀನ್ ಸಿ ಲೆವೆಲ್. ಓಕೆ, ಸೊ ನಾವು ಇನ್ನಿತರೆ ಶಿಖರಗಳನ್ನು ನೋಡಿದ್ರೆ ಯಾವ ರೀತಿ ಕಾಣ್ತಿರ್ತದೆ? ಇನ್ನಿತರೆ ಶಿಖರಗಳನ್ನು ನೋಡಿದರೆ ಸರ್ ಫಸ್ಟಿಗೆ ನಾವು ಏನು ಬರಿತೇವೆ ಅಂದರೆ ಗುರು ಶಿಖರ ಅಂತಲೇ ಬರಿತೇವೆ. ಗುರು ಶಿಖರ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಅರಾವಳಿ ಮೌಂಟೇನ್ಸ್. ಅದರ ಜೊತೆಗೆ ಒಂದು ಪೀಕ್ ಕಂಡುಬರ್ತದೆ, ಅದಕ್ಕೆ ನಾವು ಸರ್ ಪೀಕ್ ಅಂತ ಕರಿತೀವಿ. ಅದಾದ ನಂತರ ದಿಲ್ವಾರಾ ಪೀಕ್ ಅಂತಲೂ ಕಂಡುಬರ್ತದೆ. ದೀಸ್ 3 ಪೀಕ್ಸ್ ಆರ್ ದ ಹೈಯೆಸ್ಟ್ ಪೀಕ್ಸ್ ಆಫ್ ಅರಾವಳಿ ಮೌಂಟೇನ್ಸ್. ಫಸ್ಟ್ ಪೀಕದ್ದು ನೀವು ಹೈಟ್ ನೆನ್ಪಿಟ್ರೆ ಚೆನ್ನಾಗಿರ್ತದೆ, ಯಾಕಂದರೆ ದೇ ವಿಲ್ ಬಿ ಏಬಲ್ ಟು ಆಸ್ಕ್ ಯು ದ ಹೈಟ್ ಆಫ್ ಫಸ್ಟ್ ಪೀಕ್ ಓನ್ಲಿ. ಓಕೆನಾ? ಸೊ ಶಿಖರಗಳನ್ನು ನೋಡಿದರೆ ಗುರು ಶಿಖರ, ಸರ್ ಪೀಕ್ ಮತ್ತು ದಿಲ್ವಾರಾ ಪೀಕ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಓಕೆನಾ? ಸೊ ಇವಾಗ ವಿಚಾರ ಮಾಡಿರಿ, ನಾನು ಏನು ಮಾಡ್ತೇನೆ ಅಂದರೆ ಈ ಗುರು ಶಿಖರವನ್ನು ಸ್ವಲ್ಪ ಝೂಮ್ ಇನ್ ಮಾಡಿ ನಾನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಟ್ರಿ. ಫಾರ್ ಎಕ್ಸಾಂಪಲ್ ಗುರು ಶಿಖರ ಈ ಥರ ಐತೆ ಅನ್ಕೊಟ್ರಿ. ಓಕೆನಾ? ಸೊ ಗುರು ಶಿಖರ ಈ ಥರ ಇದ್ದಾಗ ವಿಚಾರ ಮಾಡಿರಿ, ಇದರ ಅಕ್ಕಪಕ್ಕದಲ್ಲಿ ನಾವೇನು ನೋಡ್ಲಿಕ್ಕೆ ಅಂದರೆ ಭಾಳಷ್ಟು ಬಿಲ್ಡಿಂಗ್ಸ್ಗಳನ್ನು ಕಟ್ಟಿರೋದನ್ನು ನೋಡ್ತೀವಿ. ಈ ಥರ ಭಾಳಷ್ಟು ಬಿಲ್ಡಿಂಗ್ಸ್ಗಳನ್ನು ಕಟ್ಟಿಕೊಂಡು ಇಲ್ಲೇನಾಗ್ಬಿಟ್ಟಿತ್ತು ಅಂದರೆ ಒಂದು ಸ್ಟೇಷನ್ ಕ್ರಿಯೇಟ್ ಆಗಿಬಿಟ್ಟೈತಿ. ಅಂದರೆ ಇಂಥ ಸ್ಟೇಷನ್ಸ್ಗಳನ್ನು ಅಂದರೆ ಬಿಲ್ಡಿಂಗ್ಸ್ಗಳನ್ನು ಕಟ್ಕೊಂಡು ಜನ ವಾಸ ಮಾಡ್ಲಿತ್ತಾರಲ್ಲ, ಇಂಥ ಸ್ಟೇಷನ್ಸ್ಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಹಿಲ್ ಸ್ಟೇಷನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಹಿಲ್ಸ್ಗಳ ಮೇಲೆ ಸ್ಟೇಷನ್ ಮಾಡ್ಕೊಂಡಾರ ನಂಗೆ ಅರ್ಥ, ಹಿಲ್ ಸ್ಟೇಷನ್ಸ್ ಅಂತ ಕರಿತೇವೆ. ಸೊ ಈ ಹಿಲ್ ಸ್ಟೇಷನ್ಸ್ಗಳಿಗೆ ಕನ್ನಡದಲ್ಲಿ ಗಿರಿಧಾಮಗಳು ಅಂತ ಕರೀತಾರೆ. ಗಿರಿಧಾಮ ಏನೈತಲ್ಲ, ಈ ಗುರು ಶಿಖರದ ಒಂದು ಮೌಂಟೇನಲ್ಲಿ ಗಿರಿಧಾಮ ಯಾವ್ದು ಕಂಡುಬರ್ತದಲ್ಲ, ಇದಂತೂ ಗುರು ಶಿಖರ ಅಂತ ಎಲ್ಲರಿಗೂ ಗೊತ್ತದ. ಇದು ಗುರು ಶಿಖರ ಇದ್ದರೆ ಇದೇ ಗುರು ಶಿಖರದ ಮೇಲೆ ಇರತಕ್ಕಂಥ ಒಂದು ಹಿಲ್ ಸ್ಟೇಷನನ್ನು ನಾವು ಫೇಮಸ್ಲಿ ಏನಂತ ಕರಿತೇವೆ ಅಂದರೆ ಮೌಂಟ್ ಅಬು ಅಂತ ಕರಿತೇವೆ. ಓಕೆನಾ? ಸೊ ಮೌಂಟ್ ಅಬು ಅನ್ನೋದು ಎಲ್ಲದ? ರಾಜಸ್ಥಾನದ. ಅಂದರೆ ಗುರು ಶಿಖರನೂ ಕೂಡ ರಾಜಸ್ಥಾನದಾಗ ಐತೆ ಅಂದಂಗೆ ಅರ್ಥ. ಓಕೆನಾ? ಇದು ಸಾಂಬಾರ್ ಸಿರೋಹಿ ಭಾಗದಲ್ಲಿದ್ದರೆ 100% ಅದು ರಾಜಸ್ಥಾನದಲ್ಲೇ ಇರ್ತದೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಇದೇ ಪರ್ವತದ ಮೇಲೆ ನಾವು ಏನು ನೋಡ್ತೇವೆ ಅಂದರೆ ಇನ್ನೊಂದು ಶಿಖರವನ್ನು ನೋಡ್ತೀವಿ. ಅದೇ ಶಿಖರದ ಮೇಲೆ ಒಂದು ಟೆಂಪಲನ್ನು ಕೂಡ ನೋಡ್ತೇವೆ. ಆ ಟೆಂಪಲನ್ನು ನೀವು ನೋಡಿದರೆ ಸರ್ ಇದು ಜೈನ ಧರ್ಮಕ್ಕೆ ಸೇರಿರತಕ್ಕಂಥ ಟೆಂಪಲ್. ಈ ಜೈನ ಧರ್ಮಕ್ಕೆ ಸೇರಿರತಕ್ಕಂಥ ಟೆಂಪಲನ್ನು ನಾವೇನಂತ ಕರಿತೀವಿ ಅಂದರೆ ದಿಲ್ವಾರಾ ಟೆಂಪಲ್ ಅಂತ ಕರಿತೀವಿ. ಓಕೆನಾ? ದಿಲ್ವಾರಾ ದೇವಾಲಯ. ಟೆಂಪಲ್ ಅಂದರೆ ಅರ್ಥ ಏನು? ದೇವಾಲಯ ಅನ್ನಂಗೆ ಅರ್ಥ. ಸೊ ಎಕ್ಸಾಕ್ಟ್ಲಿ ನಾವೇನು ನೋಡ್ಲಿತ್ತೇವೆ ಅಂದರೆ ಗುರು ಶಿಖರದ ಡೀಟೇಲ್ಸನ್ನು ಈ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿತ್ತೇವೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ಗಿವ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಅರಾವಳೀಸ್. ಓಕೆನಾ? ಅರಾವಳಿಯ ಬಗ್ಗೆ ಏನೇ ಕೇಳಲಿ ಅವರು ಎಲ್ಲವನ್ನು ನಾವು ಈ ರೀತಿ ಒಂದು ನೋಟ್ಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಅಂದರೆ ಇದು ನಮಗೆ ಏನಪ್ಪ ಅಂದರೆ ರಿವಿಷನ್ ಮಾಡಲಿಕ್ಕೂ ಕೂಡ ಭಾಳ ಹೆಲ್ಪ್ ಆಗ್ತದೆ ಅನ್ಕೊಟ್ರಿ. ಇವಾಗ ನಾವು ಏನು ಮಾಡಮಂದರೆ ಸರ್ ಇದೇ ಒಂದು ಪರ್ವತಗಳಲ್ಲಿ
ಇದೇ ಒಂದು ಪರ್ವತಗಳಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೆಲವೊಂದು ಘಾಟ್ಸ್ಗಳನ್ನು ನೋಡ್ತೀವಿ. ಅದನ್ನು ನಾನು ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಹೊಂದಿಸ್ಲಿಕ್ಕೆ ಟ್ರೈ ಮಾಡ್ಬಿಡ್ತೇನೆ ಅಂತ. ಸೊ ದಟ್ ದೇ ವಿಲ್ ಆಸ್ಕ್ ಯು ಟು ಅರೇಂಜ್ ದೀಸ್ ಥಿಂಗ್ಸ್ ಫ್ರಮ್ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಅಥವಾ ನಾರ್ತ್ ಟು ಸೌತ್ ಈ ಘಾಟ್ಸ್ಗಳನ್ನು ಅರೇಂಜ್ ಮಾಡಲಿಕ್ಕೆ ಏನಪ್ಪಾ ಅಂದರೆ ಕೊಟ್ಬಿಟ್ರೆ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಇಟ್. ಓಕೆನಾ. ಸೊ ಇಲ್ಲೇ ಘಾಟ್ಸ್ಗಳನ್ನು ಬರೀತೇನೆ ಅನ್ಕೊಳ್ರಿ ನಾನು. ಘಾಟ್ಸ್ಗಳನ್ನು ಬರೆದ್ರೆ ಸರ್ ಫಸ್ಟಿಗೆ ಒಂದು ಘಾಟ್ ಕಂಡು ಬರ್ತದೆ, ಇದಕ್ಕೆ ನಾವು ಪರ್ವೇರಿಯಾ ಘಾಟ್ ಅಂತ ಕರಿತೀವಿ. ಎಲ್ಲದಕ್ಕಿಂತ ಮೇಲ್ಗಡೆ ಉತ್ತರದಲ್ಲಿ ಪರ್ವೇರಿಯಾ ಘಾಟ್ ಅಂತ ಕರಿತೀವಿ. ಅದಾದ ನಂತರ ಸೂರಾ ಘಾಟ್ ಅಂತ ಕಂಡುಬರ್ತದೆ. ಓಕೆನಾ. ಸೂರಾ ಘಾಟ್ ಅಂತ ಕಂಡುಬರ್ತದೆ. ಸೂರಾ ಘಾಟ್ ಆದ ನಂತರ ಮತ್ತೊಂದು ಘಾಟ್ ಕಂಡುಬರ್ತದೆ ಇಲ್ಲೇ ಶಿವಪುರ್ ಘಾಟ್ ಅಂತ ಕಂಡುಬರ್ತದೆ. ಶಿವಪುರ್ ಘಾಟ್. ಸೊ ಎಲ್ಲ ಘಾಟ್ಸ್ಗಳು ಎಲ್ಲದವಪ್ಪ ಅಂದರೆ ಅರಾವಳಿ ಪರ್ವತಗಳ ಮೇಲೆ ಇದಾವ ನಂಗೆ ಅರ್ಥ. ಓಕೆನಾ. ಸರ್ ಶಿವಪುರ್ ಘಾಟ್ ಆದ ನಂತರ ನಮಗೆ ಇನ್ನೊಂದು ಘಾಟ್ ಕಂಡುಬರ್ತದೆ ಬಾರಾ ಘಾಟ್ ಅಂತೇಳಿ. ಬಾರಾ ಘಾಟ್ ಆದ ನಂತರ ದ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಘಾಟ್ ದಟ್ ವಿ ಹ್ಯಾವ್ ಗಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ದೇಸೂರಿ ನಾಲಾ ಘಾಟ್. ಓಕೆನಾ. ದೇಸೂರಿ ನಾಲಾ ಘಾಟ್. ಸೊ ಈ ಘಾಟ್ಸ್ಗಳನ್ನು ನೀವು ನಾರ್ತ್ ಟು ಸೌತ್ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಭಾಳ ಚೆನ್ನಾಗಿರ್ತದೆ. ಯು ವಿಲ್ ಬಿ ಏಬಲ್ ಟು ಅರೇಂಜ್ ದಮ್ ವೆರಿ ಈಸಿಲಿ ಫ್ರಮ್ ನಾರ್ತ್ ಟು ಸೌತ್. ಇದೇ ರೀತಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. PSS-BD ಅಂತೇಳಿ ನೆನ್ಪಿಟ್ಟೆ ನಾನು. PSS-BD, PSS-BD. ಓಕೆನಾ. ಪಿ ಅಂದರೆ ಪರ್ವೇರಿಯಾ, ಎಸ್ ಅಂದರೆ ಸೂರಾ, ಎಸ್ ಅಂದರೆ ಶಿವಪುರ್, ಬಿ ಅಂದರೆ ಬೋರಾ ಆ್ಯಂಡ್ ಡಿ ಅಂದರೆ ದೇಸೂರಿ ನಾಲಾ ಘಾಟ್. ಓಕೆನಾ. ಸೊ ಈ ಘಾಟ್ಸ್ಗಳನ್ನು ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಹೊಂದಿಸಲಾಗದ. ಸೊ ನೀವು ಇದರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ. ಸೊ ಇವಾಗ ಅರಾವಳಿ ಪರ್ವತಗಳ ಮೇಲೆ ನೋಡ್ರಿ. ಅರಾವಳಿ ಪರ್ವತಗಳ ಮೇಲೆ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮಿನರಲ್ಸ್ಗಳನ್ನು ನೋಡ್ರಿ. ಸೊ ಮಿನರಲ್ಸ್ಗಳನ್ನು ಆ್ಯಡ್ ಮಾಡಿದರೆ ವಿಚಾರ ಮಾಡಿರಿ, ಬಿ ವೆರಿ ಕೇರ್ಫುಲ್. ಮಿನರಲ್ಸ್ಗಳನ್ನು ನೋಡಿದರೆ ಸರ್ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾಪರ್ ಕಂಡು ಬರ್ತದ ಸರ್. ಕಾಪರ್ ಜೊತೆಗೆ ಲೆಡ್ ಕಂಡು ಬರ್ತದ, ಜಿಂಕ್ ಕಂಡು ಬರ್ತದ ಆ್ಯಂಡ್ ಸರ್ ಎಜಿನೂ ಕಂಡು ಬರ್ತದೆ. ಎಜಿ ಅಂದರೆ ಅರ್ಥ ಏನು? ಸಿಲ್ವರ್ ಸರ್. ಇದೆಲ್ಲ ಎಲ್ಲಿ ಕಂಡು ಬರ್ತದೆ ಅಂದರೆ ಸರ್ ಖೇತ್ರಿ ಮತ್ತು ಜಾವರ್ ಅನ್ನೋ ಪ್ಲೇಸಸ್ಗಳಲ್ಲಿ ಕಂಡು ಬರ್ತದೆ. ಖೇತ್ರಿ ಮತ್ತು ಜಾವರ್ ಅನ್ನೋ ಪ್ಲೇಸಸ್ಗಳಲ್ಲಿ ಕಂಡು ಬರ್ತದೆ. ಅಂದರೆ ಈ ಪರ್ವತಗಳ ಮೇಲ್ಗಡೆ ಖೇತ್ರಿ ಮತ್ತು ಜಾವರ್ ಪ್ರದೇಶಗಳಲ್ಲಿ ಕಾಪರ್, ಲೆಡ್, ಜಿಂಕ್ ಮತ್ತು ಸಿಲ್ವರ್ ಇದೆಲ್ಲ ಕಂಡುಬರಲಿತಾವೆ. ಇದರ ಜೊತೆಗೆ ಸರ್ ನಮಗೆ ಯುರೇನಿಯಮ್ ಕಂಡುಬರ್ತದೆ. ಯುರೇನಿಯಮ್ ಅಂದರೆ ಅರ್ಥ ಆಗ್ತದೆ ಅನ್ಕೊಂಡೆ ನಾನು. ನ್ಯೂಕ್ಲಿಯರ್ ಪವರ್ ಎನರ್ಜಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಯುರೇನಿಯಂನ ಬಳಸ್ತೇವೆ. ಯುರೇನಿಯಂ ಎನ್ರಿಚ್ಮೆಂಟನ್ನು ಮಾಡ್ತೇವೆ. ಆ ಯುರೇನಿಯಂ ಆಗಲಿ ಅಥವಾ ಅಟಮ್ ಬಾಂಬ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕಾಗಲಿ ಯುರೇನಿಯಂ ಬೇಕಾಗ್ತದೆ. ಓಕೆನಾ. ಸೊ ಈ ಯುರೇನಿಯಂ ಎಕ್ಸಾಕ್ಟ್ಲಿ ನಮ್ಮ ಅರಾವಳಿ ಪರ್ವತಗಳಲ್ಲೂ ಕೂಡ ಕಂಡುಬರ್ತದೆ. 2 ಪ್ಲೇಸಸ್ಗಳಲ್ಲಿ ಕಂಡುಬರ್ತದೆ. ಅದನ್ನು ಕೂಡ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ದ ಪ್ಲೇಸಸ್ ಆರ್ ಒನ್ ಈಸ್ ಉದಯ್ಪುರ್. ಓಕೆನಾ. ಒಂದು ಉದಯ್ಪುರ್ ಅಂತ ಪ್ಲೇಸ್ ಐತೆ. ಉದಯ್ಪುರ್ ಆದ ನಂತರ ಇನ್ನೊಂದು ಪ್ಲೇಸ್ ಐತೆ ಸರ್ ಸಿಕರ್ ಅಂತೇಳಿ. ಸೊ ಈ 2 ಪ್ಲೇಸಸ್ಗಳಲ್ಲಿ ನಾವೇನು ನೋಡ್ಲಿತ್ತೇವೆ ಅಂದರೆ ಯುರೇನಿಯಂ ನೋಡ್ಲಿತ್ತೇವೆ. ಓಕೆನಾ. ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ದಿಸ್ ಸಿಂಪಲ್. ಓಕೆ. ಸೊ ನಾವು ನೋಡಿದ್ವಲ್ಲ ಈಗ ಅರಾವಳಿ ಪರ್ವತಗಳು ಫಾರ್ಮೇಷನ್ ಹೆಂಗಾಯ್ತು? ಪ್ರೊಟೆರೋಸೋವಿಕ್ ಏರಾ ಒಳಗೆ 2.5 ಬಿಲಿಯನ್ ಇಯರ್ಸ್ಗೂ ಈ ಒಂದು ಮಾರ್ವಾರ್ ಮತ್ತು ಬುಂದೇಲ್ಖಂಡ್ ಕ್ರೆಟಾನ್ಸ್ಗಳು ಕನ್ವರ್ಜ್ ಆಗಿ ಫೋಲ್ಡ್ ಮೌಂಟೇನ್ಸ್ಗಳನ್ನು ಕ್ರಿಯೇಟ್ ಮಾಡಿದಾಗ ಏನಪ್ಪ ಅಂದರೆ ಕ್ರಿಯೇಟ್ ಆಗಿರತಕ್ಕಂಥ ಮೌಂಟೇನ್ಸ್ಗಳು ಇವು ಅರಾವಳಿ ಅನ್ನೋದು. ಓಕೆನಾ. ಆದ್ದರಿಂದ ಇದನ್ನು ಅತ್ಯಂತ ಪುರಾತನ ಮಡಿಕೆ ಹಾಗೂ ಅವಶೇಷ ಪರ್ವತಗಳು, ರೆಮ್ನೆಂಟ್ ಮೌಂಟೇನ್ಸ್ ಅಂತ ಕರೀತೀವಿ. ಓಕೆನಾ. ಉಳ್ಕೊಂಬಿಟ್ಟವು. ಆಮೇಲೆ ಯಾವ್ಯಾವ ಪ್ಲೇಸಸ್ಗಳೈತಿ ಅಥವಾ ಯಾವ ಸ್ಟೇಟ್ಸ್ಗಳಲ್ಲಿ ಐತೆ ಅಂತ ಕೇಳಿದಾಗ ಇಟ್ ಈಸ್ ಪ್ರೆಸೆಂಟ್ ಇನ್ 3 states and 1 union territory. 3 states and 1 union territory. 3 states ಅಂದರೆ ಯಾವ್ಯಾವು? ಗುಜರಾತ್, ರಾಜಸ್ಥಾನ್, ಹರಿಯಾಣ. 1 ಯೂನಿಯನ್ ಟೆರಿಟರಿ ಯಾವುದು? ದೆಹಲಿ. ಸೊ ಗುಜರಾತ್ ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂತ ಕೇಳ್ಬಿಟ್ರೆ ಪಾಲಂಪುರಿಂದ ಸ್ಟಾರ್ಟ್ ಆಗದ. ದೆಹಲಿ ರೈಸಿನಾ ಬೆಟ್ಟಗಳವರೆಗೂ ಕೂಡ ನಾವು ಈ ಒಂದು ಬೆಟ್ಟಗಳು ಹರಡಿರೋದನ್ನು ನೋಡ್ಬೋದು. ಓಕೆನಾ. ಈ ರೈಸಿನಾ ಬೆಟ್ಟಗಳು ಅಂದಾಗ ನಮಗೇನೋ ನೆನಪಾಗ್ತದೆ. ಓಕೆನಾ. ಸೊ ಈ ರೈಸಿನಾ ಬೆಟ್ಟಗಳು ಎಲ್ಲದವಲ್ಲ ಅಲ್ಲೇ ಸರ್ ನಮ್ಮ ದೆಹಲಿ ಒಳಗೆ ರಾಷ್ಟ್ರಪತಿ ಭವನನ್ನು ಕೂಡ ಕಟ್ಟಲಾಗದ. ಏನು ಕಟ್ಟಲಾಗದ? ರಾಷ್ಟ್ರಪತಿ ಭವನ. ಸೊ ರಾಷ್ಟ್ರಪತಿ ಭವನವನ್ನು ಎಲ್ಲಿ ಕಟ್ಟಲಾಗದ ಅಂತ ಕೇಳ್ಬಿಟ್ರೆ ರೈಸಿನಾ ಹಿಲ್ಸಲ್ಲಿ ಕಟ್ಟಲಾಗ್ತದ. ಈ ಎಲ್ಲದಕ್ಕಿಂತ ಈ ಪರ್ವತಗಳ ಅತ್ಯಂತ ಉತ್ತರದ ಭಾಗಕ್ಕೆ ನಾವೇನಂತ ಕರಿತೀವಿ ಅಂದರೆ ರೈಸಿನಾ ಹಿಲ್ಸ್ಗಳಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಆ ರೈಸಿನಾ ಹಿಲ್ಸ್ಗಳು ಎಲ್ಲಿರ್ತಾವೆ ಅಂದರೆ ಅತ್ಯಂತ ಉತ್ತರ ಭಾಗದಲ್ಲಿ, ಅರಾವಳಿ ಪರ್ವತಗಳ ಅತ್ಯಂತ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ನೋಡ್ಬೋದು. ಸರ್ ಇವಾಗ ನೋಡ್ರಿ ನಾನು ಇನ್ನೇನು ಮಾಡ್ಲಿತ್ತೆ ಅಂದರೆ ಈ ಒಂದು ಪೋರ್ಷನನ್ನು ನೋಡ್ರಿ. ಬಿ ವೆರಿ ಕೇರ್ಫುಲ್. ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನೇನು ಮಾಡ್ತೇನೆ ಅಂದರೆ ಇಲ್ಲೇ ಕೆಲವೊಂದು ಪ್ರಮುಖ ನದಿಗಳನ್ನು ಕೂಡ ನೋಡ್ತೇವೆ ನಾವು. ಓಕೆನಾ. ಸೊ ಕೆಲವೊಂದು ಪ್ರಮುಖ ನದಿಗಳನ್ನು ನೋಡಿದರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಇದೇ ಅರಾವಳಿ ಪರ್ವತಗಳಿಂದ ಸ್ಟಾರ್ಟ್ ಆಗಿರ್ತಾವೆ ನದಿಗಳು. ಆ ಪ್ರಮುಖ ನದಿಗಳನ್ನು ನಾನು ತೋರಿಸಿದ್ರೆ ಹೆಂಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ರನ್ ಆಫ್ ಕಚ್ ಐತಿ, ಆಮೇಲೆ ಗಲ್ಫ್ ಆಫ್ ಕಚ್, ಆಮೇಲೆ ಗಲ್ಫ್ ಆಫ್ ಖಂಬತ್ ಕಾಣ್ತಿರ್ತದ ಆ್ಯಂಡ್ ಇದು ಎಕ್ಸಾಕ್ಟ್ಲಿ ಈ ರೀತಿ ಇರ್ತದೆ. ಓಕೆನಾ. ಸೊ ಇಲ್ಲಿ ಯಾವ ಪರ್ವತಗಳದಾವೆ? ಇಲ್ಲಿ ಅರಾವಳಿ ಪರ್ವತಗಳದಾವೆ. ಈ ಅರಾವಳಿ ಪರ್ವತಗಳ ಈ ಒಂದು ಭಾಗದಿಂದ, ಯಾವ ಭಾಗದಿಂದ? ಇಲ್ಲೊಂದು ಪ್ಲೇಸ್ ಐತೆ ಸರ್. ಈ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ ಅಂದರೆ ಅಜ್ಮೀರ್ ಅಂತ ಕರಿತೀವಿ. ಅಜ್ಮೀರ್. ಓಕೆ. ಸೊ ಅಜ್ಮೀರ್ ಅಂತ ಕರಿತೀವಿ. ಈ ಒಂದು ಪ್ಲೇಸ್ ಐತೆ ಸರ್. ಈ ಪ್ಲೇಸಿಗೆ ನಾವು ಉದಯ್ಪುರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ 2 ಪ್ಲೇಸಸ್ಗಳನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ ಈ ಮ್ಯಾಪಲ್ಲಿ. ಈ ಅಜ್ಮೇರ್ ಮತ್ತು ಉದಯ್ಪುರಿಂದ 2 ನದಿಗಳು ಸ್ಟಾರ್ಟ್ ಆಗ್ತಾವೆ ಅಂತ ಅಂದ್ಕೊಟ್ರಿ. ಓಕೆನಾ. ಸೊ 2 ನದಿಗಳು ಯಾವ್ಯಾವು ಸರ್? ಎಕ್ಸಾಕ್ಟ್ಲಿ ಈ ರೀತಿ ಒಂದು ನದಿ ಸ್ಟಾರ್ಟ್ ಆಗ್ತದೆ ಸರ್.
ರನ್ ಆಫ್ ಕಚ್ಚಿಗೆ ಬಂದು ಸೇರ್ತದೆ, ರನ್ ಆಫ್ ಕಚ್ಚಿಗೆ ಬಂದು ಸೇರ್ತದೆ. ಈ ಒಂದು ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಲೂನಿ ಅಥವಾ ಲವಣಾವತಿ ಅಥವಾ ಸಾಗರಮತಿ ಅಂತ ಕರಿತೇವೆ. ಇದೇ ರೀತಿ ಉದಯಪುರಿಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಈ ನದಿ ಅಹಮದಾಬಾದ್ ಮೂಲಕ ಹಾದು ಹೋಗಿ ಗಲ್ಫ್ ಆಫ್ ಖಂಬತ್ತಿಗೆ ಸೇರ್ತದೆ. ಈ ಒಂದು ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಸಬರ್ಮತಿ ಅಂತ ಕರಿತೀವಿ, ಸಬರ್ಮತಿ. ಸರ್, ಇದೇ ಅರಾವಳಿ ಪರ್ವತಗಳಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್. ಈ ನದಿ ಎಲ್ಲಿ ಹೋಗ್ತದೆ ಅಂದರೆ ಆ ಕಡೆ ಹೋಗ್ತದೆ ಸರ್, ಅಂದರೆ ಪೂರ್ವ ಭಾಗಕ್ಕೆ ಹೋಗ್ತದೆ. ಈ ಒಂದು ನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಬಾನಸ್ ಅಂತ ಕರಿತೀವಿ, ಬಾನಸ್. ಸರ್, ಬಾನಸ್ ಅಂತ ಕರೆದ ಈ ಬಾನಸ್ ನದಿ ಏನು ಸರ್, ಏನಿದು, ಏನಪ್ಪ ಅಂದರೆ ಚಂಬಲ್ ನದಿಯ ಉಪನದಿ ಅನ್ನಂಗೆ ಅರ್ಥ. ಓಕೆನಾ? ಸೊ ಇದನ್ನು ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಚಂಬಲ್ ನದಿ ಬಾಜುನೇ ಹರಿತದ, ಆ ಚಂಬಲ್ ನದಿ ಹೋಗಿ ಸೇರುವಂಥ ಒಂದು ಉಪನದಿ ಇದು, ಯಾವುದು, ಬಾನಸ್. ಸೊ ಟೋಟಲ್ ಅರಾವಳಿಯಿಂದ ನಾವೇನು ನೋಡ್ಲಿತ್ತೇವೆ ಅಂದರೆ ಎಷ್ಟು ಪ್ರಮುಖ ನದಿಗಳನ್ನು ನೋಡ್ಲಿತ್ತೇವೆ, 3 ಪ್ರಮುಖ ನದಿಗಳನ್ನು ನೋಡ್ಲಿದ್ದೇವೆ. ಓಕೆನಾ? ಸೊ ಪ್ರಮುಖ ನದಿಗಳು ಅಂತ ಹೇಳಿದಾಗ ವಿಚಾರ ಮಾಡಿರಿ, 3 ಪ್ರಮುಖ ನದಿಗಳನ್ನು ನೋಡ್ಲಿತ್ತೇವೆ. ಒಂದನೇದು ಲೂನಿ ಆ್ಯಂಡ್ ಎರಡನೇದು ಸಬರ್ಮತಿ ಆ್ಯಂಡ್ ಮೂರನೇದು ಏನದಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬಾನಸ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ದ 3 rivers that we can see that are originating from ಅರಾವಳಿ ಮೌಂಟೇನ್ ರೇಂಜಸ್. ಓಕೆನಾ? ಸೊ ಇದೆಲ್ಲ ಆದ ನಂತರ ನಾವೇನು ಮಾಡ್ಲಿತ್ತೇವೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ನಾವು ಘಾಟ್ಸ್ಗಳನ್ನು ಕೂಡ ನೋಡಿದ್ವಿ, ಗುರು ಶಿಖರವನ್ನು ಕೂಡ ನೋಡಿದ್ವಿ. ಈ ಒಂದು 2 ಪಾರ್ಟ್ಸ್ಗಳನ್ನು ಸಾಂಬಾರ್ ಸಿರೋಹಿ ಮತ್ತು ಸಾಂಬಾರ್ ಖೇತ್ರಿ ಅಂತ ಒಂದು ಭಾಗಗಳನ್ನು ಕೂಡ ನೋಡಿದ್ವಿ, ಶಿಖರಗಳನ್ನು ಕೂಡ ನೋಡಿದ್ವಿ. ಇವಾಗ ನಾವೇನು ನೋಡೋಣ ಸರ್, ರೀಸೆಂಟ್ಲಿ 2025 ಅಕ್ಟೋಬರ್ ನವಂಬರ್ ಒಳಗೆ ಈ ಒಂದು ಅರಾವಳಿ ಪರ್ವತಗಳು ಭಾಳಷ್ಟು ನ್ಯೂಸ್ ಒಳಗಿತ್ತು ಅನ್ಕೊಳ್ರಿ. ಆ ಒಂದು ನ್ಯೂಸ್ ಒಳಗೆ ಇರತಕ್ಕಂಥ ಒಂದು ಸಣ್ಣ ಸಂಗತಿಯನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ನಾನು ಕ್ರಾಸ್ ಸೆಕ್ಷನಲ್ಲಿ ಇದೇ ಒಂದು ಅರಾವಳಿ ಪರ್ವತಗಳನ್ನು ಡ್ರಾ ಮಾಡಿದರೆ ವಿಚಾರ ಮಾಡಿರಿ, ಇದು ಮೀನ್ ಸಿ ಲೆವೆಲ್ ಅನ್ಕೊಟ್ರಿ. ಓಕೆನಾ? ಇದು ಮೀನ್ ಸಿ ಲೆವೆಲ್ ಅನ್ಕೊಟ್ರಿ, ಮೀನ್ ಸಿ ಲೆವೆಲ್. ಇವಾಗ ನಾ ಏನು ಮಾಡ್ತೇನೆ ಅಂದರೆ ಇಲ್ಲಿ ಈ ಥರ ಒಂದು ಲೋಕಲ್ ಟೇಬಲ್ ಲ್ಯಾಂಡ್ ಐತೆ ಅನ್ಕೊಟ್ರಿ, ಈ ಥರ ಲೋಕಲ್ ಟೇಬಲ್ ಲ್ಯಾಂಡ್ ಐತೆ ಅನ್ಕೊಟ್ರಿ, ಮೇವಾರ ಮಾವಾರ. ಆಮೇಲೆ ಇಲ್ಲಿ ಏನೈತೆ ಅಂದರೆ ನಮ್ಮ ಅರಾವಳಿ ಪರ್ವತಗಳು ಹಿಂಗೆ. ಓಕೆನಾ? ಅರಾವಳಿ ಪರ್ವತಗಳು. ಸೊ ಅರಾವಳಿ ಪರ್ವತಗಳನ್ನು ನೋಡ್ರಿ, ಈ ಲೋಕಲ್ ಟೇಬಲ್ ಲ್ಯಾಂಡ್ ಫಾರ್ಮಿಂದ ಏನಾಗೈತೆ ಅಂದರೆ ಒಂದು 100 ಮೀಟರ್ಗಿಂತ ಏನು ಕಡಿಮೆ ಇರ್ತಾವೆ ಮೌಂಟೇನ್ಸ್ಗಳು, ಒಂದು 100 ಮೀಟರ್ ಹೈಟ್ಗಿಂತ ಏನು ಕಡಿಮೆ ಇರ್ತಾವೆ ಮೌಂಟೇನ್ಸ್ಗಳು, ಆ ಒಂದು ಮೌಂಟೇನ್ಸ್ಗಳನ್ನು ದೇ ಆರ್ ನೋ ಮೋರ್ ಕನ್ಸಿಡರ್ಡ್ ಆಸ್ ಅರಾವಳಿ ಮೌಂಟೇನ್ಸ್ ಅಂತೇಳಿ ರೀಸೆಂಟ್ಲಿ ಒಂದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ದವರು ಒಂದು ಏನಪ್ಪ ಅಂದರೆ ಒಂದು ರೆಸಲ್ಯೂಷನ್ನ ತಂದು ರಿಪೋರ್ಟನ್ನು ತಂದು ಡೆಫಿನೇಷನ್ ಕೊಟ್ಟಿದ್ರಂತ ಅರಾವಳಿಗೆ. ಆಸ್ ದ ರಿಸಲ್ಟ್ ಅರೌಂಡ್ 90% ಆಫ್ ದ ಅರಾವಳಿ ಮೌಂಟೇನ್ ರೇಂಜಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ರೇಂಜ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಪಾರ್ಟ್ಸ್ ಆಫ್ ಅರಾವಳಿ ಮೌಂಟೇನ್ ರೇಂಜಸ್ ಅಂತ ಬಂದುಬಿಟ್ಟಿರ್ತದೆ. ಅದರ ಸಲುವಾಗಿ ವಿಚಾರ ಮಾಡಿರಿ, ವೈ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿಲ್ ಹ್ಯಾಪನ್, ವಿ ಕೆನಾಟ್ ನೋ ದ ಇಂಟರ್ನಲ್ ಇಂಟೆನ್ಷನ್ ಆಫ್ ದ ಗೌರ್ಮೆಂಟ್, ರಾದರ್ ವಿ ಜಸ್ಟ್ ಹ್ಯಾವ್ ಟು ಥಿಂಕ್ ಅಬೌಟ್ ದ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಆಲ್ಸೋ. ಓಕೆನಾ? ಈ ಅರಾವಳಿ ಪರ್ವತಗಳು ಈ ರೀತಿ ಅದ ಅನ್ಕೊಡ್ರಿ, ಈ ಅರಾವಳಿ ಪರ್ವತಗಳ ಯಾವುದೇ ಭಾಗಗಳು 100 ಮೀಟರ್ಗಿಂತ ಕಡಿಮೆ ಅಂದರೆ ಲೋಕಲ್ ಟೇಬಲ್ ಲ್ಯಾಂಡ್ ಫಾರ್ಮಿಂದ 100 ಮೀಟರ್ಗಿಂತ ಕಡಿಮೆ ಇದ್ದರೆ ದೇ ಆರ್ ನೋ ಮೋರ್ ಕನ್ಸಿಡರ್ಡ್ ಆಸ್ ಪಾರ್ಟ್ ಆಫ್ ಅರಾವಳಿ ಅಂತೇಳಿ ಇತ್ತು. ವಿಚಾರ ಮಾಡಿರಿ, ಅಂದರೆ ಇಲ್ಲೆಲ್ಲ ಮಿನರಲ್ಸ್ಗಳು ಸಿಗ್ತಾವಂದರೆ ಮೇ ಬಿ ಮಿನರಲ್ ಮೈನಿಂಗ್ಗೋಸ್ಕರ ಈ ಥರ ಒಂದು ಡೆಫಿನೇಷನ್ನ ಕೊಟ್ಟು ನಾವು ಲೀಸ್ಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಿರ್ಬೋದು, ಆ ಥರ ಎಲ್ಲ ಇರ್ಬೋದು. ಬಟ್ ದಿಸ್ ಕ್ರಿಯೇಟ್ಸ್ ಅ ಹ್ಯೂಜ್ ಎನ್ವೈರನ್ಮೆಂಟಲ್ ಕನ್ಸರ್ನ್. ಯಾಕಂದರೆ ನೀವು ಈ ಒಂದು ಭಾಗವನ್ನು ನೋಡಿದರೆ ಸರ್, ಈ ಪೂರ್ತಿ ಅರಾವಳಿ ಭಾಗದ ಈ ಭಾಗದಲ್ಲಿ ನೀವು ನೋಡಿದರೆ ಥಾರ್ ಮರುಭೂಮಿ ಕಂಡುಬರ್ತದೆ. ಈ ಥಾರ್ ಮರುಭೂಮಿ ಎಕ್ಸ್ಪ್ಯಾನ್ಷನನ್ನು ಕಟ್ ಮಾಡ್ಲಿಕ್ಕೆ ಅರಾವಳಿ ಮೌಂಟೇನ್ಸ್. ಒಂದು ವೇಳೆ ಅರಾವಳಿ ಮೌಂಟೇನ್ಸ್ಗಳು ಇದ್ದಿರಲಿಲ್ಲ ಅಂದರೆ ಈ ಥಾರ್ ಮರುಭೂಮಿ ಪೂರ್ತಿ ಎಕ್ಸ್ಪ್ಯಾಂಡ್ ಆಗ್ಬಿಡ್ತಿತ್ತು ಅನ್ಕೊಡ್ರಿ. ಯಾವ ಕಡೆ ಬರ್ತಿತ್ತು? ಗೆಂಜೆಟಿಕ್ ಪ್ಲೇನ್ ಒಳಗೆ ಬಂದ್ಬಿಡ್ತಿತ್ತು. UP, ಬಿಹಾರ, ಡೆಲ್ಲಿ ಈ ಕಡೆ ಎಲ್ಲ ಬಂದ್ಬಿಡ್ತಿತ್ತು. ಅಂದರೆ ನಾವು ಬ್ರೆಡ್ ಬಾಸ್ಕೆಟ್ ಆಫ್ ಇಂಡಿಯಾ ಅಂತೇಳಿ ಈ ಗೆಂಜೆಟಿಕ್ ಪ್ಲೇನನ್ನು ಕರಿತೀವಿ. ವಿಚಾರ ಮಾಡಿರಿ, ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಆಹಾರವನ್ನು ನಾವೆಲ್ಲರ ಉತ್ಪಾದನೆ ಮಾಡ್ತೇವೆ ಅಂದರೆ ಗ್ಯಾಂಜೆಟಿಕ್ ಪ್ಲೇನ್ ಒಳಗೆ, ಅಂದರೆ ಗಂಗಾ ಮೈದಾನನೇ ಪೂರ್ತಿ ಮರುಭೂಮಿ ಆಗುವಂಥ ಸಾಧ್ಯತೆ ಐತಿ ಒಂದು ವೇಳೆ ನಾವು ಈ ಪೂರ್ತಿ ಒಂದು ಅರಾವಳಿ ಪರ್ವತಗಳನ್ನು ತೆಗೆದುಬಿಟ್ರೆ. ಅದರ ಸಲುವಾಗಿ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ಲೋಕಲ್ ಪೀಪಲ್ ಏನು ಮಾಡ್ಯಾರ ಅಂದರೆ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಟೆಸ್ಟ್ಗಳನ್ನು ಮಾಡುವಂಥ ಕಾರಣದಿಂದ, ಪ್ರೊಟೆಸ್ಟ್ ಆಗಿರ್ತಕ್ಕಂಥ ಕಾರಣದಿಂದ ಆ ಒಂದು ರಿಪೋರ್ಟನ್ನು ಏನಪ್ಪ ಅಂದರೆ ಅಬಯನ್ಸ್ ಒಳಗೆ ಇಡಲಾಗದ. ಓಕೆನಾ? ಸೊ ರಿಪೋರ್ಟನ್ನು ಸಸ್ಪೆಂಡ್ ಮಾಡಲಾಗದ ಅಥವಾ ಅಬಯನ್ಸ್ ಒಳಗೆ ಇಡಲಾಗದ. ಓಕೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅಬಯನ್ಸ್ ಒಳಗೆ ಇಡಲಾಗದ, ಸೊ ಸಸ್ಪೆಂಡ್ ಮಾಡಲಾಗದ ಅನ್ನಂಗೆ ಅರ್ಥ. ಓಕೆನಾ? ಸೊ ನೌ ದ ಅರಾವಳೀಸ್ ಆರ್ ಸೇಫರ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಥಿಂಕ್ ಅಬೌಟ್ ದೀಸ್ ಕೈಂಡ್ ಆಫ್ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್. ಓಕೆನಾ? ಎಲ್ಲೆಲ್ಲಿ ನಾವು ಎನ್ವೈರನ್ಮೆಂಟ್ಗಳು ಹಾಳಾಗೋದನ್ನು ನೋಡ್ತಿರ್ತೀವಿ, ಅಲ್ಲೆಲ್ಲ ನಮ್ಮ ಪ್ರೊಟೆಕ್ಟ್ ಮಾಡುವಂಥ ಒಂದು ಇಂಟೆನ್ಷನ್ ಕಾಣ್ತಿರಬೇಕು. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮಚ್ ಅಬೌಟ್ ಅರಾವಳೀಸ್, ಯೂಶಲಿ ಏನಾಗ್ತಿರ್ತದಂದರೆ ಯಾವುದೇ ಮೌಂಟೇನ್ಸ್ಗಳಾಗಿರಲಿ ಅದ್ರದ್ದು ಹೈಟನ್ನು ನಾವೇನು ಮಾಡ್ತೀವಿ ಅಂದರೆ ಮೀನ್ ಸಿ ಲೆವೆಲಿಂದ ಅಳಿಲಿಕ್ಕೆ ಟ್ರೈ ಮಾಡಬೇಕು. ಬಟ್ ದ ಡೆಫಿನೇಷನ್ ಆಫ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಹ್ಯಾಸ್ ಸೆಡ್ ದಟ್ ಇಟ್ ಈಸ್ ಫ್ರಮ್ ದ ಲೋಕಲ್ ಟೇಬಲ್ ಲ್ಯಾಂಡ್ ಫಾರ್ಮಿಂದ ಅಳಿಲಿಕ್ಕೆ ಟ್ರೈ ಮಾಡ್ಯಾರ ಅವರು. 100 ಮೀಟರ್ಸ್ಗಿಂತ ಕಡಿಮೆ ಬಂತು ಅಂದರೆ ನಿಯರ್ಲಿ ಅರೌಂಡ್ 90% ಆಫ್ ದ ಅರಾವಳಿ ಮೌಂಟೇನ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅರಾವಳಿ ಆಗ್ಬಿಡ್ತದೆ. ಅದು ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ
ನಾವೇನು ಮಾಡ್ಲಿಕ್ಕೆ ಅಂದರೆ ಭಾಳಷ್ಟು ಪ್ರೊಟೆಸ್ಟನ್ನು ಮಾಡಿ ಅದನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಸೊ ದಿಸ್ ಈಸ್ ಅಬೌಟ್ ದ ಅರಾವಳೀಸ್. ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಐ ಹ್ಯಾವ್ ಗಿವನ್ ಯು ದ ಫಾರ್ಮೇಷನ್ ಆಲ್ಸೋ, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಅದರ ಜೊತೆಗೆ ಐ ಹ್ಯಾವ್ ಗಿವನ್ ಯು ಸಮ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಲ್ಸೋ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಲೈಕ್ ದಿಸ್. ಓಕೆ, ಸೊ if you know this much about Aravalli mountain ranges, I think you will not be able to miss any of the questions. Okay na? So thank you. We'll meet in the next session with the next topic called as Vindhya and Satpura. Vindhya ಮತ್ತು ಸತ್ಪುರಗಳ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಇವತ್ತಿಗೆ ಸಾಕು. ಥ್ಯಾಂಕ್ ಯು.